Hello everyone. Hello Shivraj. Is psychology class going on? No. Then why didn't others join? 5 ನಿಮಿಷ ವೇಟ್ ಮಾಡಿದ್ದೀನಲ್ಲ. ಓಕೆ. ಎನಿವೇಸ್ ನಂಬರ್ ತುಂಬಾ ಕಡಿಮೆ ಇದೆಯಲ್ಲ. ನೋ ಕ್ಲಾಸ್, ನೋ ಕ್ಲಾಸ್, ನೋ ಕ್ಲಾಸ್. ಸೈಕಾಲಜಿ ಕಂಪ್ಲೀಟ್ ಆಯ್ತಾ? ಇವತ್ತಿರ್ಲಿಲ್ಲ. ಓಕೆ ಫೈನ್. ವೆರಿ ಗುಡ್ ಈವ್ನಿಂಗ್. ಓಕೆ. ಹಾ, ಅದೇ 9:20, 9:15ಗೆ ಹೇಳಿದ್ನಲ್ಲ. ಸೊ ಹಾಗಾಗಿ ಐ ವಾಸ್ ಸರ್ಪ್ರೈಸ್ಡ್. ಏನಾಯ್ತಪ್ಪ ಅಂತ. ಓಕೆ. ಐ ಹೋಪ್. ಹ್ಮ್. ಹೌದಾ? ವೈ? ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ಸ್. ನಾಳೆನೋ ಕ್ಲಾಸ್ ಇಲ್ವಾ? ಓ ಗುಡ್. ಹ್ಮ್. ಓಕೆ ಫೈನ್. ಸೊ ಐ ಹೋಪ್ ಯು ಆರ್ ಪ್ರಾಕ್ಟೀಸಿಂಗ್ ಆಲ್ ದ ಟೆನ್ಸಸ್ ವಿತ್ ವರ್ಬ್ಸ್. ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಸೊ ಮೊನ್ನೆ ನಾನು ಇನ್ನೇನೋ ಕ್ಲೋಸ್ ಮಾಡಬೇಕು, ಆಗ ಸಂಬಡಿ ಆಸ್ ಮೀ ಅಬೌಟ್ ಏನೋ ಶಲ್ ವಿ ಯೂಸ್ ಡಸ್ ವಿತ್ ಈಟ್ಸ್ ಅಂತ, ಅಲ್ವಾ? ಇಲ್ಲ, ಈವನ್ ಐ ಆಮ್ ಆಲ್ಸೋ ಫೇಸಿಂಗ್ ಸೋ ಮೆನಿ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಐ ಡೋಂಟ್ ನೋ. ಎಸ್ಟರ್ಡೇ ಕ್ಯಾನ್ಸಲ್ ಮಾಡಿದ ಅದೇ ಕಾರಣ. ಲೈಕ್ ಏನೋ ಆಡಿಯೋ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಡಸ್ ಅನ್ನೋದ್ರ ಜೊತೆಗೆ ಡೂ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ಯಾವಾಗ್ಲೂ ಕೂಡ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಮೇನ್ ವರ್ಬ್ ಯಾವಾಗ್ಲೂ ಕೂಡ V1 ಫಾರ್ಮ್ ಅಲ್ಲಿ ಇರಬೇಕು. V1 ಅಂತ ಹೇಳಿದ್ರೆ ಅದರಲ್ಲೂ ಕೂಡ, ಫೈನ್, ಥ್ಯಾಂಕ್ ಯು. ಅದರಲ್ಲೂ ಕೂಡ ಬೇಸಿಕ್ ರೂಟ್ ಫಾರ್ಮ್ ಅಲ್ಲೇ ಇರಬೇಕು. ಪ್ಲೂರಲ್ ಅಂತಾನೆ ಇಟ್ಕೊಳ್ಳಿ. ಓಕೆ. ಹ್ಮ್. ಮನೇಲೆ ಕುತ್ಕೊಂಡು ಪಾಠ ಕೇಳ್ಬೋದು, ಪಾಠ ಮಾಡ್ಬೋದು ಅನ್ನೋದು ಒಂದು ಬೆನಿಫಿಟ್ ಆದ್ರೆ, ಇನ್ನೊಂದು ಕಡೆ ಈ ತರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಓಕೆ. ಡೂ, ಡಸ್, ಡಿಡ್, ಇವು ಮೂರು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ನಾವು ಮೇನ್ ವರ್ಬ್ ಅನ್ನ ಯಾವಾಗ್ಲೂ ಕೂಡ ಪ್ಲೂರಲ್ ಫಾರ್ಮ್ ಅಲ್ಲೇ ತಗೊಳ್ಬೇಕು. ಓಕೆ. ಸಿ ಫಾರ್ ಎಕ್ಸಾಂಪಲ್, ಐ ಈಟ್. ಐ ಬೇಡ, ಐ ಜೊತೆ ಪ್ಲೂರಲ್ ತಗೊಳ್ತೀವಿ. ರಮ್ಯಾ, ರಮ್ಯಾ ಈಟ್ಸ್ ಮ್ಯಾಂಗೋ ಅಂತ ಇಟ್ಕೊಳ್ಳೋಣ. ಓಕೆ. ಸೊ ಇವಾಗ ಅವಳಿಗೆ ಮ್ಯಾಂಗೋ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳೋಣ. ರಮ್ಯಾ, ರಮ್ಯಾ ಡಸಂಟ್. ನೋಡಿ, ಇದನ್ನ ನೆಗೆಟಿವ್ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ? ಈಗ ಅವಳಿಗೆ ಮ್ಯಾಂಗೋ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳೋಣ. ಡಸ್ ನಾಟ್, ಡಸಂಟ್ ಲೈಕ್. ಈಟ್ ಅಲ್ವಾ ನಾವು ತಗೊಂಡಿರೋದು? ಸಾರಿ ಸಾರಿ. ಈಗ ಇಲ್ಲಿ ಈಟ್ಸ್ ಅಂತ ಇದೆ, ಬಿಕಾಸ್ ಇಲ್ಲಿ ರಮ್ಯಾ ಸಿಂಗ್ಯುಲರ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಹಾಗಾಗಿ ನಾವು ಈಟ್ಸ್ ಅಂತ ತಗೊಂಡ್ವಿ. ಇವಾಗ ಅವಳು ತಿನ್ನಲ್ಲ ಅಂತ ಹೇಳೋಣ. ಯಾವ ರೀತಿ ಹೇಳ್ತೀರಾ? ರಮ್ಯಾ ಡಸ್ ನಾಟ್ ಈಟ್. ನೋಡಿ, ಪ್ಲೂರಲ್ ಬಂತ. ಈಟ್ ಅಂತ ಯಾಕೆ ಬರೆದ್ರಿ ಪ್ಲೂರಲ್ ಅಲ್ಲಿ? ಯಾಕೆ ಅಂದ್ರೆ ಡಸ್ ಇಟ್ ಸೆಲ್ಫ್ ಸೇಯಿಂಗ್ ದಟ್ ಐ ಆಮ್ ಸಿಂಗ್ಯುಲರ್. ಡಸ್ ಇಟ್ ಸೆಲ್ಫ್ ಸೇಯಿಂಗ್ ದಟ್ ಐ ಆಮ್ ಇನ್ ಪ್ರೆಸೆಂಟ್ ಟೆನ್ಸ್. ಹಾಗಾಗಿ ಯು ನೀಡ್ ನಾಟ್ ಟು ಸೇ ಒನ್ಸ್ ಅಗೇನ್ ಥ್ರೂ ದ ಮೇನ್ ವರ್ಬ್. ಇಲ್ಲಿ ನೋಡಿ, ಮೇನ್ ವರ್ಬ್ ಅಲ್ಲಿ ನೀವು ಎರಡನ್ನೂ ಹೇಳ್ತಾ ಇದ್ದೀರಾ. ರಮ್ಯಾ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ನಾನು ಕೂಡ ಸಿಂಗ್ಯುಲರ್ ಆಗಿದ್ದೀನಿ, ಈಟ್ಸ್. ರಮ್ಯಾ ಅನ್ನೋದು, ರಮ್ಯಾ ಇವಾಗ ಏನೋ ತಿಂತಿದ್ದಾಳೆ, ತಿಂತಾ ಇಲ್ಲ ಅನ್ನೋದನ್ನ ನಾನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು, ಹಾಗಾಗಿ ಈಟ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಆ ಮೇನ್ ವರ್ಬ್ ಹೇಳ್ತಾ ಇದೆ. ಸೊ ಇಲ್ಲಿ ಡಸ್ ಅಂತಾನೋ, ಡೂ ಅಂತಾನೋ, ಡಿಡ್ ಅಂತಾನೋ ತಗೊಳ್ತಾ ಇದ್ದೀರಾ ಅಂದಾಗ ಮೇನ್ ವರ್ಬ್ ಯಾವಾಗ್ಲೂ ಕೂಡ ಪ್ಲೂರಲ್ ಅಲ್ಲೇ ತಗೊಳ್ಳಿ. ಓಕೆ. ಫಾರ್ ಎಕ್ಸಾಂಪಲ್, he
ಪಾಸ್ಟ್ ಟೆನ್ಸ್ ಅಲ್ಲಿ ಅಂತ ಬಂದಾಗ ಪ್ರಾಬ್ಲಮ್ ಇಲ್ಲ. ಹಿ ಡಸಂಟ್ ವರ್ಕ್. ಹಿ ವರ್ಕ್ಸ್. ಹಿ ವರ್ಕ್ಸ್. ಹಿ ವರ್ಕ್ಸ್ ಇನ್ ಎ ಕಾಲೇಜ್. He works in a college. One second, my dear friends. ಈಗ ಕಾಣಿಸ್ತಿದ್ದೀನಾ? ಓಕೆ, ಥ್ಯಾಂಕ್ ಯು ಫಾರ್ ಕೋಆಪರೇಟಿಂಗ್. ಸೊ ಗೊತ್ತಾಗ್ತಿದೆ ಅಲ್ವಾ? ಡಸ್ ಅಥವಾ ಡೂ ಅಥವಾ ಡಿಡ್ ಅನ್ನ ಯೂಸ್ ಮಾಡ್ತಿದೀವಿ ಅಂತ ಹೇಳಿದೆ. ಮೇನ್ ವರ್ಬ್ ಯಾವಾಗಲೂ ಕೂಡ ಏನಿರಬೇಕು? ಬೇಸಿಕ್ ಫಾರ್ಮ್ ಅಲ್ಲಿ, ರೂಟ್ ಫಾರ್ಮ್ ಅಲ್ಲಿ ಇರಬೇಕು. ಯು ನೋ ದಟ್ ರೂಟ್ ಫಾರ್ಮ್ ಅಂತ ಹೇಳಿದ್ರೆ ಅದು ಪ್ಲೂರಲ್ ಅಲ್ಲೇ ಇರುತ್ತೆ ಯಾವಾಗಲೂ ಕೂಡ. ನಾವು ಅದನ್ನ ಸಿಂಗ್ಯುಲರ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಎಸ್ ಅನ್ನ ಸೇರಿಸ್ಕೊಳ್ತೀವಿ. ಓಕೆ, ಸೊ ದಿಸ್ ಇಸ್ ಬೇಸಿಕ್ ಐಡಿಯಾ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಗೇನ್ ಅಂಡ್ ಅಗೇನ್. ಮತ್ತೆ ಯಾರಿಗಾದ್ರೂ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ಗೋ ಥ್ರೂ ದಿಸ್ ವಿಡಿಯೋ ಒನ್ಸ್ ಅಗೇನ್. ಓಕೆ, now let's come back to present perfect tense. We have completed simple present and simple present continuous. Ha, he writes letter. He doesn't write letter. Arit. So where do we use this present perfect tense? See, it is used to show an action that started in the past and has just finished. ಓಕೆ, ಸೊ ಈಗಷ್ಟೇ ಮುಗ್ದಿದೆ ಅಂತ ಹೇಳ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ತಗೊಳ್ತೀವಿ.
ಅದರಲ್ಲೂ ಕೂಡ ಯು ಆರ್ ನಾಟ್ ಮೆನ್ಷನಿಂಗ್ ದ ಟೈಮ್ ಸ್ಪೆಸಿಫಿಕಲಿ. ಓಕೆ, ಸ್ಪೆಸಿಫಿಕ್ ಆಗಿ ನೀವೇನ್ ಮಾಡ್ತಿರೋದಿಲ್ಲ. ಛೇ ಛೇ ಛೇ, ಒಂದ್ ಸೆಕೆಂಡ್. ಸ್ಪೆಸಿಫಿಕ್ ಆಗಿ ಟೈಮ್ ಅನ್ನ ಮೆನ್ಷನ್ ಮಾಡ್ತಿರಲ್ಲ. ಯಾ, ಸೊ ಇವಾಗಷ್ಟೇ ಕಂಪ್ಲೀಟ್ ಆಗಿದೆ, ಹೋದ್ ವರ್ಷ ಅಷ್ಟೇ ಕಂಪ್ಲೀಟ್ ಆಯ್ತು, ಈಗ 2 ವರ್ಷ ಅಷ್ಟೇ ಕಂಪ್ಲೀಟ್ ಆಯ್ತು, ಈಗ 10 years ಅಷ್ಟೇ ಕಂಪ್ಲೀಟ್ ಆಗಿದೆ, ಆ, ಈಗ 10 years ಅಷ್ಟೇ ಅವಳು ಇಲ್ಲಿ ಬಂದಿದ್ಲು, ಈ ರೀತಿ. ಅದು ತುಂಬಾ ಸಮಯ ಅಂತ ನಮ್ಗೆ ಅನಿಸ್ಬೋದು, ಆದ್ರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಇನ್ ಪರ್ಟಿಕ್ಯುಲರ್ ಕಂಟೆಕ್ಸ್ಟ್, ಈಗಷ್ಟೇ ಅನ್ನೋ ಒಂದು ಅರ್ಥ ಬರುತ್ತಲ್ವಾ, ಆಗ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಹಲೋ ರೇಣುಕಾ. ಸೊ ಇಲ್ಲಿ ನೋಡಿ, ಇವಾಗ ಒಂದು ಏನೋ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, 4 ರೀತಿಯಾದ ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದೀನಿ. ಓಕೆ, ಸೊ ಲೆಟ್ ಸಿ ದ ಕಂಟೆಕ್ಸ್ಟ್. ಸೊ ವಾಟ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್? ಸಬ್ಜೆಕ್ಟ್ ಈಸ್ ದೇರ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ, ನೋಡಿ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ, ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಇನ್ ಪರ್ಫೆಕ್ಟ್ ಟೆನ್ಸ್ ಆಲ್ವೇಸ್, ವೆದರ್ ಇಟ್ ಈಸ್ ನೋ ರೇಣುಕಾ, ಐ ಡೋಂಟ್ ಹ್ಯಾವ್ ಎನಿ ಚಾನಲ್. ವೈ? Yes, please keep your questions aside. And always in the perfect tense, we use V3 form of verb. I hope you have gone through the list of verbs. ನಾನು ಲಿಸ್ಟ್ ಅನ್ನ ಕಳಿಸಿದ್ದೆ ಅಲ್ವಾ, ಅದನ್ನ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಅಂತ ಐ ಹೋಪ್. ಓಕೆ, ಅದರಲ್ಲಿ V1, V2, V3 ನಲ್ಲಿ V3 is always important now. ಓಕೆ, ಯಾಕೆ ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ಲಿ, ಪಾಸ್ಟ್ ಪರ್ಫೆಕ್ಟ್ ಆಗಿರ್ಲಿ, ಅಥವಾ ಫ್ಯೂಚರ್ ಪರ್ಫೆಕ್ಟ್ ಆಗಿರ್ಲಿ, ನಮಗೆ V3 ಫಾರ್ಮ್ ಆಫ್ ವರ್ಬೇ ಬೇಕಾಗತ್ತೆ. ಅದರಲ್ಲೂ ಕೂಡ ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ ವಿ ಆಲ್ವೇಸ್ ಯೂಸ್ V3 ಫಾರ್ಮ್ ಆಫ್ ವರ್ಬ್. ಸೊ ಪ್ಲೀಸ್ ಡೂ ಪ್ರಾಕ್ಟೀಸ್ ವರ್ಬ್ ಫಾರ್ಮ್ಸ್, ಆಯ್ತಾ? ಸೊ ಆಬ್ಜೆಕ್ಟ್ ಇರುತ್ತೆ ಇಲ್ಲಿ. ಐ ಇದ್ದಾಗ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಹೋಮ್ ವರ್ಕ್ ಜಸ್ಟ್ ನಾವ್. ಯು ಹ್ಯಾವ್ ಈಟನ್ ಫುಡ್, ಆಯ್ತಾ? ಹಿ ಜಸ್ಟ್ ನಾವ್ ಅಂತ ಮೆನ್ಷನ್ ಮಾಡೋ ಹಾಗಿಲ್ಲ, ಜಸ್ಟ್ ನಾವ್ ಮುಗ್ದಿದೆ ಅಂತ ಆಗಿರತ್ತಲ್ಲ, ಆಗ ಮಾತ್ರ ನಾವೇನ್ ಮಾಡ್ಬೇಕು, ಏನೋ ಪರ್ಫೆಕ್ಟ್ ಟೆನ್ಸ್ ಅನ್ನ ತಗೊಳ್ತಾ ಇದೀವಿ. ಓಕೆ, ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಹೋಮ್ ವರ್ಕ್, ವಿ ಹ್ಯಾವ್ ಅರೈವ್ಡ್ ಆನ್ ಟೈಮ್. ಓಕೆ, ದೇ ಹ್ಯಾವ್ ಟೇಕನ್ ದೇರ್ ಆರ್ಡರ್ ಬ್ಯಾಕ್. ಓಕೆ, ಈ ರೀತಿ ಪ್ರೊನೌನ್ಸ್ಗಳು. ಅಥವಾ ಪ್ಲೂರಲ್ ನೌನ್ಸ್ ಅಂತ ಬಂದಾಗ ನೀವು ಯಾವ್ದಾದ್ರೂ ತಗೊಳ್ಳಿ, ಕಾಮನ್ ನೌನೋ, ಕಲೆಕ್ಟಿವ್ ನೌನೋ, ಅಥವಾ ಪರ್ಟಿಕ್ಯುಲರ್ ಆಗಿ ಏನೋ ಶ್ವೇತಾ ಅಂಡ್ ರೇಣುಕಾ ಹ್ಯಾವ್ ಕಮ್ ಅಕ್ರಾಸ್, ಏನೋ ಹ್ಯಾವ್ ಕಮ್. ಓಕೆ, ಏನೋ ಕನ್ಫ್ಯೂಸ್ ಆಗಬೇಡಿ, ಕಮ್, ಕೇಮ್, ಕಮ್. Okay, V1, V2 and V3 have come across different types of foods, delicious food. ಸೊ ಆ ರೀತಿ ಎರಡೆರಡು ಹೆಸರು ಬಂದಾಗ, ಅಥವಾ ಪ್ಲೂರಲ್ ನೌನ್ಸ್ ಬಂದಾಗ, ಅಥವಾ ಪ್ಲೂರಲ್ ಪ್ರೊನೌನ್ಸ್ ಬಂದಾಗ, ವಿ ಟೇಕ್ ಏನೋ ಹ್ಯಾವ್ ಆಸ್ ಅನ್ ಆಸ್ ಅ ಹೆಲ್ಪಿಂಗ್ ವರ್ಬ್. ಹ್ಯಾವ್ ಅಂತ ಬಂದಾಗ ಯು ನೋ ದಟ್ ಹೌ ಟು ಯೂಸ್ ಹ್ಯಾವ್ ಆಸ್ ಪೊಸೆಸಿವ್ ನೌನ್, ಸಾರಿ ಪೊಸೆಸಿವ್ ವರ್ಬ್ ಆಸ್ ವೆಲ್ ಆಸ್ ಹೆಲ್ಪಿಂಗ್ ವರ್ಬ್. ಎರಡು ರೀತಿಯಾಗಿ ಯೂಸ್ ಮಾಡೋದು ಗೊತ್ತಲ್ವಾ, ಅದನ್ನ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇವಾಗ ಒಂದು ಥರ್ಡ್ ಫಾರ್ಮ್ ಅಂತ ಬಂದಾಗ ಸಿಂಗ್ಯುಲರ್ ಬರುತ್ತೆ ಅಲ್ಲ, ಹಿ ಅವನು, ಶಿ ಅವಳು, ಇಟ್ ಅದು, ಶ್ರುತಿ, ರೇಷ್ಮಾ, ಆಯ್ತಾ? ಯಾವ್ದಾದ್ರು ಸಿಂಗ್ಯುಲರ್ ನೌನ್ ತಗೊಳ್ಳಿ, ಚೈಲ್ಡ್ ಅಥವಾ ಪೆನ್ ಅಂತಾನೋ, ರಬ್ಬರ್ ಅಂತ ಏನೋ ಒಂದ್ ತಗೊಳ್ಳಿ ಸುಮ್ನೆ, ಆಯ್ತಾ? ಸಿಂಗ್ಯುಲರ್ ಅಂತ ಬಂದಾಗ ವಾಟ್ ಎವರ್ ಇಟ್ ಈಸ್, ಅದು ನೌನ್ ಆಗಿರ್ಲಿ ಅಥವಾ ಥರ್ಡ್ ಫಾರ್ಮ್ ಆಗಿರ್ಲಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರ್ಲಿ, ಆಗ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಹ್ಯಾಸ್ ಅನ್ನ ತಗೊಳ್ತೀವಿ. ಓಕೆ, ದಿಸ್ ಇಸ್ ದ ಬೇಸಿಕ್ ಐಡಿಯಾ, ಯು ಮಸ್ಟ್ ರಿಮೆಂಬರ್. ನೋಡಿ, ಇವಾಗ ಯಾವ್ಯಾವ ರೀತಿ ಸೆಂಟೆನ್ಸ್ ನ ಬರಿತಾ ಇದೀವಿ. ಪಾಸಿಟಿವ್ ಅಸರ್ಟಿವ್ ಸೆಂಟೆನ್ಸ್ ಇದೆ ಇಲ್ಲಿ. ಶಿ ಹ್ಯಾಸ್ ರಿಟನ್ ಅ ಲೆಟರ್. ಓಕೆ, ಶಿ ಅನ್ನೋದು ಸಬ್ಜೆಕ್ಟ್,
ಸಿಂಗ್ಯುಲರ್ ಇದೆ. ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಸಿಂಗ್ಯುಲರ್ ಇದೆ. ರಿಟನ್ ರೈಟ್. ಓಕೆ, V1 wrote, V2 and written, V3. ಓಕೆನಾ? ಶಿ ಹ್ಯಾಸ್ ರಿಟನ್ ಅ ಲೆಟರ್ ಆಬ್ಜೆಕ್ಟ್ ಆಯ್ತು. ಶಿ ಹ್ಯಾಸ್ ನಾಟ್, ಹ್ಯಾಸಂಟ್ ಅಂತ ಹಾಕೋಬಹುದು ಶಾರ್ಟ್ ಫಾರ್ಮ್ ಅಲ್ಲಿ. ಶಿ ಹ್ಯಾಸಂಟ್ ರಿಟನ್ ಅ ಲೆಟರ್, ನೆಗೆಟಿವ್ ಸೆಂಟೆನ್ಸ್. ಅದೇ ಇವಾಗ ಕ್ವೆಶನ್ ಮಾಡ್ಬೇಕಲ್ವಾ? ಕ್ವೆಶನ್ ಹೇಗ್ ಮಾಡೋದು ಗೊತ್ತಲ್ವಾ? ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದೀವಿ. ಅಫ್ ಕೋರ್ಸ್ ಯು ನೋ ದಾಟ್. ಸೊ ಯು ಹ್ಯಾವ್ ಟು ಶಿಫ್ಟ್ ದಿಸ್ ಹೆಲ್ಪಿಂಗ್ ವರ್ಬ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಜಸ್ಟ್ ಪುಟ್ ಬ್ಯಾಕ್ ಅಥವಾ ಬಿಹೈಂಡ್ ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಹಿಂದೆಗಡೆ ಹಾಕೊಂಡಾಗ ನಮಗೆ ಏನಾಗುತ್ತೆ? ಕ್ವೆಶನ್ ಫಾರ್ಮ್ ಆಗುತ್ತೆ. ನೋಡಿ, ಹ್ಯಾಸ್ ಶಿ ರಿಟನ್ ಅ ಲೆಟರ್? ಓ ಮೈ ಗಾಡ್, ಹ್ಯಾಸ್ ಶಿ ರಿಟನ್ ಅ ಲೆಟರ್ ರಿಯಲಿ? ಅವಳು ನಿಜವಾಗ್ಲೂ ಬರ್ದ್ಲಾ ಅಂತ ಸುಮ್ನೆ ಆಯ್ತಾ? ಅವಳು ಲೆಟರ್ ಬರ್ದ್ಬಿಟ್ಲಾ? ಹ್ಯಾಸ್ ಶಿ ರಿಟನ್ ಅ ಲೆಟರ್? ಹ್ಯಾಸಂಟ್ ಅಂತ ಕೂಡ ಬರಿಬಹುದು, ಅಥವಾ ಹ್ಯಾಸ್ ಶಿ ನಾಟ್ ಅಂತ ಕೂಡ ಬರಿಬಹುದು. ಇದು ಪಾಸಿಟಿವ್ ಇಂಟರಾಗೇಟಿವ್, ಇದು ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರುತ್ತೆ. ಹ್ಯಾಸ್ ಶಿ ನಾಟ್ ರಿಟನ್ ಅ ಲೆಟರ್? ಸೊ ಅದನ್ನೇ ನಾನು ಒಂದನ್ನ ಮಾತ್ರ ತಗೊಂಡಿದ್ದೀನಿ. ನೀವು ಯಾವ್ದಾದ್ರೂ ತಗೊಳ್ಳಿ, ಇಲ್ಲಿ ಪ್ರೊನೌನ್ ಆದ್ರೂ ತಗೊಳ್ಳಿ, ನೌನ್ ಆದ್ರೂ ತಗೊಳ್ಳಿ. ಸೊ ಪ್ರಾಕ್ಟೀಸ್ ವಿತ್ ದೀಸ್ ವರ್ಡ್ಸ್. ಸೊ ಇಲ್ಲಿ ಸಿಂಗ್ಯುಲರ್ ಮಾತ್ರ ಇದೆ, ನೀವು ಪ್ಲೂರಲ್ ತಗೊಳ್ಳಿ. ಓಕೆ, ದೇ ಹ್ಯಾವ್, ದೇ ಹ್ಯಾವ್ they have given a speech, given a speech ಅಂತ ಇಟ್ಕೊಳ್ಳೋಣ. ಸೊ ಇದನ್ನ ಚೇಂಜ್ ಮಾಡಿ, ನೆಗೆಟಿವ್ ಮಾಡಿ. ದೇ ಹ್ಯಾವಂಟ್. ಓಕೆ, ದೇ ಹ್ಯಾವಂಟ್ ಗಿವನ್ ಅ ಸ್ಪೀಚ್. ಹ್ಯಾವ್ ದೇ ಗಿವನ್ ಅ ಸ್ಪೀಚ್? ಹ್ಯಾವ್ ದೇ ಗಿವನ್ ಅ ಸ್ಪೀಚ್? ಡೋಂಟ್ ಮೇಕ್ ನಾಯ್ಸ್. ಹ್ಯಾವ್ ದೇ ಗಿವನ್ ಅ ಸ್ಪೀಚ್? ಕ್ವೆಶನ್ ಮಾರ್ಕ್. ನಿಮಗೆಲ್ಲ ಹೇಳಿದ್ದು. ಓಕೆ, ಹ್ಯಾವಂಟ್ ದೇ? Haven't they given a speech? Given a speech? ಕ್ವೆಶನ್ ಮಾರ್ಕ್. ಈ ರೀತಿ ನಿಮ್ಗೆ ಡಿಫ್ರೆಂಟ್ ನೇಮ್ಸ್ ಅಥವಾ ಏನೋ ವರ್ಬ್ಸ್ ಗಳನ್ನ ತಗೊಂಡು 10 ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ನೆವರ್ ಫರ್ಗೆಟ್. ಓಕೆ, ಹಾಗಂತ ನಾನು 10 ಸೆಂಟೆನ್ಸ್ ಅನ್ನ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಕೂರ್ಸಿದ್ರೆ ಹೋಲ್ ಕ್ಲಾಸ್ ನಾನು ಅದೇ ಮಾಡ್ಬೇಕಾಗತ್ತೆ. ಐ ಹೋಪ್ ಯು ಗಾಟ್ ದಿಸ್ ಒನ್. ಒಂದು ಸೆಂಟೆನ್ಸ್ ಅನ್ನ ತಗೊಳ್ಳಿ, ಎಲ್ಲಾ ಫಾರ್ಮ್ಸ್ ಅಲ್ಲೂ ಬರೀ. ಆಯ್ತಾ? ಸೊ ಇದನ್ನ ಜಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಮಾತಾಡದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅಂತ. ಬಟ್ ಲೆಟ್ ಸಿ ದ ಕಂಟೆಕ್ಸ್ಟ್. ಸಂದರ್ಭ, ಯಾವ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್. ನಾನು 2 ಸಲ ಪ್ಯಾರಿಸ್ಗೆ ಹೋಗಿ ಬಂದಿದ್ದೀನಿ. ಓಕೆ, ಐ ಹ್ಯಾವ್ ವಿಸಿಟೆಡ್. ಸೊ ಹಿಯರ್ ನೋಡಿ, ಒಂದು ಟೈಮ್ ಲೈನ್ ಅನ್ನ ಹಾಕೊಳ್ಳಿ. ಪಾಸ್ಟ್, ಓಕೆ, ದಿಸ್ ಇಸ್ ಪ್ರೆಸೆಂಟ್ ಅಂಡ್ ದಿಸ್ ಇಸ್ ಫ್ಯೂಚರ್. ಸೊ ಇಲ್ಲಿ ಯಾವ್ದೆಲ್ಲ ಅನ್ಸರ್ಟನಿಟಿ ಇದೆಯೋ ಅದು ಫ್ಯೂಚರ್ ಆಗಿರುತ್ತೆ. ದಿಸ್ ಇಸ್ ಪ್ರೆಸೆಂಟ್ ಅಂಡ್ ದಿಸ್ ಇಸ್ ಪಾಸ್ಟ್ ಅಂತ ಇಟ್ಕೊಳ್ಳೋಣ. ಇವಾಗ ನಾನು ಪಾಸ್ಟ್ ಅಲ್ಲಿ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದು ಪ್ರೆಸೆಂಟ್ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆ, ದಟ್ ಈಸ್ ಅ ಕಂಪ್ಲೀಟೆಡ್ ಆಕ್ಷನ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ದಟ್ ವಿಚ್ ಈಸ್ ರಿಲೇಟೆಡ್ ಟು ದ ಪ್ರೆಸೆಂಟ್ ಟೆನ್ಸ್. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಅ ಟ್ರಿಪ್. ನಾವು ಒಂದು ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡಿದ್ರು, ಹೇ ಈ ಸಲ ಪ್ಯಾರಿಸ್ಗೆ ಒಂದು ಟ್ರಿಪ್ ಇದು ಪ್ಲಾನ್ ಮಾಡೋಣವಾ ಅಂತ. ನಾನು ಹೇಳ್ತೇನೆ, ಇಲ್ಲಪ್ಪ, ನಾನ್ ಬರಲ್ಲ. ಬೇರೆ ಯಾವ್ದಾದ್ರು ಕಂಟ್ರಿಗಾದ್ರೆ ನಾನು ಬರ್ತೀನಿ, ಬಿಕಾಸ್ ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್ ಆಲ್ರೆಡಿ. 2 ಸಲ ನಾನು ಹೋಗಿ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳ್ತದೆ. ಸೊ ಒಂದು ಸಂದರ್ಭ ಏನಪ್ಪಾ ಅಂತಂದ್ರೆ, ನಾವು ಪ್ರಸ್ತುತ ಮಾತಾಡ್ತಾ ಇರುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮುಗ್ದಿರುವಂತ ಕೆಲಸ. ಇನ್ನೊಂದು ಲೈಫ್ ಎಕ್ಸ್ಪೀರಿಯನ್ಸಸ್. ಲೈಫ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆನ್ಸ್ ದಟ್ ನಾನು 2 ಸಲ ಪ್ಯಾರಿಸ್ಗೆ ಹೋಗಿ ಬಂದಿದ್ದೀನಿ ಅಂತನಾದ್ರೂ ಆಗಿರ್ಬೋದು, ಅಥವಾ ಈಗಷ್ಟೇ ಕಂಪ್ಲೀಟ್ ಆಗಿರುವಂತ ಆಕ್ಷನ್ ಕೂಡ ಆಗಿರ್ಬೋದು. ಓಕೆ, ನಾನಿಲ್ಲಿ ಟೈಮ್ ಅನ್ನ ಹೇಳ್ತಿದ್ದೀನಾ? ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಇಯರ್ ಅಂತ ಹೇಳ್ತಾ ಇದ್ದೀನಾ? ನೋ, ರೈಟ್?
ನಾನು ಹೇಳ್ತಾ ಇಲ್ಲ. ಸೊ ಲಾಸ್ಟ್ ಇಯರ್ ಅಂತ ಏನಾದ್ರೂ ಈ ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಗ್ರಾಮ್ಯಾಟಿಕಲಿ ದಟ್ ಈಸ್ ಅ ರಾಂಗ್ ಸೆಂಟೆನ್ಸ್. ನಿಮ್ಮ ಎಕ್ಸಾಮ್ ಅಲ್ಲಿ ಈ ರೀತಿನೇ ಸೆಂಟೆನ್ಸ್ ಅನ್ನ ಕೊಡ್ತಾರೆ. ಐ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್ ಲಾಸ್ಟ್ ಇಯರ್, ಅಥವಾ in 2015 ಅಂತಾನೋ in 2025 ಅಂತಾನೋ ಏನೋ ಒಂದು ಡೇಟ್ ಅನ್ನ ಕೊಡ್ತಾರೆ. then you must know that is a wrong sentence, because when we talk about a completed action in present ವಿತೌಟ್ ಟೈಮ್ ರೆಫರೆನ್ಸ್, ನಮಗೆ ಗೊತ್ತಿಲ್ಲ ಟೈಮ್ ಯಾವಾಗ ನಡೀತು, ಎಲ್ಲಿ ನಡೀತು ಅಲ್ಲ, ಎಷ್ಟು ಗಂಟೆಗೆ ನಡೀತು ಅಂತಾನೋ, ಕಂಪ್ಲೀಟ್ ಆಗಿ ವಿ ಆರ್ ಅನ್ಅವೇರ್, ಅಥವಾ ಸ್ಪೆಸಿಫಿಕ್ ಆಗಿ ನಮ್ಗೆ ಟೈಮ್ ಬಗ್ಗೆ ಗೊತ್ತಿಲ್ಲ. ಸೊ ಅದು ಗೊತ್ತಿಲ್ಲ ಅಂದಾಗ ಮಾತ್ರ ನೀವೇನ್ ಮಾಡ್ಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸಬೇಕು. ಓಕೆ, ಸಿ ಅದನ್ನೇ ನೀವು ಪಾಸ್ಟ್ ಟೆನ್ಸ್ ಅಲ್ಲೂ ಹೇಳ್ಬೋದು, ಎರಡೂ ಕೂಡ ಕಂಪ್ಲೀಟೆಡ್ ಆಕ್ಷನ್ ಆಯ್ತಾ. ಸೊ ಇದು ಕೂಡ ನಾನು ಪ್ಯಾರಿಸ್ಗೆ ಹೋಗಿದ್ದೆ ಲಾಸ್ಟ್ ಇಯರ್ ಅಂತ ಹೇಳಿದ್ರು ಕಂಪ್ಲೀಟೆಡ್ ಆಕ್ಷನ್, ಮುಗ್ದೋಗಿರುವಂತ ಒಂದು ಕ್ರಿಯೆ. ಅಥವಾ 2 ಸಲ ನಾನು ಹೋಗಿದ್ದೆ ಆಲ್ರೆಡಿ ಅಂತ ಅಂದ್ರೂ ಕೂಡ ಅದು ಕಂಪ್ಲೀಟೆಡ್ ಆಕ್ಷನ್. ಸೊ ನಾನು ಟೈಮ್ ಅನ್ನ ಹೇಳ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಆಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಐ ಹ್ಯಾವ್ ವಿಸಿಟೆಡ್ ಅಂತ ಇದೆ, ಸಿಂಪಲ್ ಪಾಸ್ಟ್ ಬಂದಾಗ ಏನಾಗುತ್ತೆ, ಐ ವಿಸಿಟೆಡ್. ಇದೇ ಸೇಮ್ ಸೆಂಟೆನ್ಸ್ ಅನ್ನ ನಾನು ಏನೋ ಸಿಂಪಲ್ ಪಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಯಾಕ. ಐ ವಿಸಿಟೆಡ್ ಪ್ಯಾರಿಸ್ ಟ್ವೈಸ್ ಇನ್ 2015. ಸೊ ಈಗ ಪರ್ಟಿಕ್ಯುಲರ್ ಆಗಿ ಟೈಮ್ ಹಾಕದ್ನ, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಸಿಂಪಲ್ ಪಾಸ್ಟ್ ಅಲ್ಲಿ ಬರ್ದೆ. ಒಂದು ನನ್ನ ಟೈಮ್ ಎಲ್ಲ ಹೇಳ್ತಾ ಇಲ್ಲ, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಮಾತಾಡಿದೆ. ಓಕೆ, ಕಂಪ್ಲೀಟ್ ಆಗಿರುವಂತ ಆಕ್ಷನ್ ಅನ್ನ ಪ್ರೆಸೆಂಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಓಕೆನಾ. ದಿ ಆಕ್ಷನ್ ಆಫ್ ವಿಸಿಟಿಂಗ್ ಪ್ಯಾರಿಸ್ ಹ್ಯಾಪೆಂಡ್ ಅಟ್ ಅನ್ ಅನ್ಸ್ಪೆಸಿಫೈಡ್, ವಿ ಡೋಂಟ್ ನೋ ದ ಟೈಮ್, ಅನ್ಸ್ಪೆಸಿಫೈಡ್ ಟೈಮ್ ಇನ್ ದ ಪಾಸ್ಟ್, ಬಟ್ ಇಟ್ ಹ್ಯಾಸ್ ರಿಲವೆನ್ಸ್ ಟು ದ ಪ್ರೆಸೆಂಟ್. ಸೊ ಅದರ ಒಂದು ಸಂಬಂಧ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಡೀತಾ ಇದೆ, ಹಾಗಾಗಿ. ಓಕೆ, ಶಿ ಹ್ಯಾಸ್ ಜಸ್ಟ್ ಫಿನಿಶ್ಡ್ ಹರ್ ಲಂಚ್, ಜಸ್ಟ್ ನಾವ್, ಆಲ್ರೆಡಿ, ಜಸ್ಟ್, ಈ ತರದ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಶಿ ಹ್ಯಾಸ್ ಜಸ್ಟ್, ನೋಡಿ, ಶಿ ಸಿಂಗ್ಯುಲರ್, ಹ್ಯಾಸ್ ಸಿಂಗ್ಯುಲರ್, ಫಿನಿಶ್ಡ್ V3 ಫಾರ್ಮ್ ಆಫ್ ವರ್ಬ್, ಇಲ್ಲೂ ಅಷ್ಟೇ V3 ಫಾರ್ಮ್ ಆಫ್ ವರ್ಬ್, ಹರ್ ಲಂಚ್. ಸೊ ದ ಆಕ್ಷನ್ ವಾಸ್ ಕಂಪ್ಲೀಟೆಡ್ ವೆರಿ ರೀಸೆಂಟ್ಲಿ, ಈಗಷ್ಟೇ. ಅದನ್ನ ನಾವು ಯಾವ ಪದದಿಂದ ಹೇಳ್ತಾ ಇದ್ದೀವಿ, ಜಸ್ಟ್ ಅನ್ನೋ ಪದವನ್ನ ಯೂಸ್ ಮಾಡೋದ್ರ ಮೂಲಕ ಹೇಳ್ತಾ ಇದ್ದೀವಿ. ಜಸ್ಟ್ ಎಂಫಸೈಸಸ್ ಇಟ್ಸ್ ರೀಸೆಂಟ್ನೆಸ್. ದೇ ಹ್ಯಾವ್ ಲಿವ್ಡ್ ಇನ್ ನ್ಯೂಯಾರ್ಕ್ ಫಾರ್ 5 years. ಓಕೆ, ಸೊ 5 years ಹೇಳ್ತಾ ಇದೀವಿ ಅಂತಂದ್ರೆ ನಾವು ಡ್ಯೂರೇಷನ್ ಬಗ್ಗೆ ಮಾತಾಡ್ತಾ ಇದೀವಿ, ಎಷ್ಟು ಕಾಲ ಇದ್ವಿ ಅಂತ ಹೇಳ್ತಿದೀವಿ ವಿನಃ ಯಾವಾಗ ಅಂತ ಹೇಳ್ತಾ ಇಲ್ಲ. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ದೇ ಪ್ಲೂರಲ್ ಸಬ್ಜೆಕ್ಟ್, ಹ್ಯಾವ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್, ಲಿವ್ಡ್ V3 ಫಾರ್ಮ್ ಆಫ್ ವರ್ಬ್, ಇನ್ ನ್ಯೂಯಾರ್ಕ್. ನೋಡಿ, ಫಾರ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು, ಸಿನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ಬೇಕು ಗೊತ್ತಲ್ವಾ. ಫಾರ್ ಅಂತ ಬಂದಾಗ ಎಷ್ಟು, ಸಿನ್ಸ್ ಅಂತ ಬಂದಾಗ ಎಲ್ಲಿಂದ. ಓಕೆ, ಸೊ ಇಲ್ಲಿ ಫಾರ್ ಎಷ್ಟು ವರ್ಷಗಳ ಕಾಲ, 5 ವರ್ಷಗಳ ಕಾಲ ನಾನು ನ್ಯೂಯಾರ್ಕ್ ಅಲ್ಲಿ ಇದ್ದೆ, ಅವರು ಇದ್ರು, ಇವಾಗ್ಲೂ ಕೂಡ ಇದ್ದಾರೆ ಅಂತ ಅರ್ಥ ಆಗುತ್ತೆ ಅದು. ಓಕೆನಾ. ದ ಆಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಈಸ್ ಕಂಟಿನ್ಯೂಯಿಂಗ್ ಇನ್ ದ ಪ್ರೆಸೆಂಟ್, ಇನ್ನು ಕೂಡ ಅಲ್ಲೇ ಇದ್ದಾರೆ, ಆದ್ರೆ ದೇ ಹ್ಯಾವ್ ಕಂಪ್ಲೀಟೆಡ್ ದ ಹೋಲ್ 5 years. ಓಕೆ, 5 ವರ್ಷಗಳನ್ನ ಮುಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. 5 ವರ್ಷಗಳ ಕಾಲ ಅವರು ನ್ಯೂಯಾರ್ಕ್ ಅಲ್ಲಿ ಇದ್ದರು. ಓಕೆ, he has lost his keys. Now I am searching something, or I would like to open something, wardrobe or door or something like that, Godrej. ಸೊ ಆದ್ರೆ ನನ್ನ ಹತ್ರ ಕೀ ಇಲ್ಲ, ಏನ್ ಮಾಡೋದು, ಇವಾಗ ನಾನು ಆ ಡೋರ್ ಅನ್ನ ಓಪನ್ ಮಾಡ್ಬೇಕು, ಐ ಡೋಂಟ್ ಹ್ಯಾವ್ ಕೀಸ್. ಓಕೆ, ಐ ಹ್ಯಾವ್ ಲಾಸ್ಟ್, ಆ ಕೀಗಳನ್ನ ಕಳ್ಕೊಬಿಟ್ಟಿದ್ದೀನಿ. ಹಾಗಾದ್ರೆ ನಾನು ಆ ಕೀಯನ್ನ ಕಳ್ಕೊಂಡಿರುವಂತ ಸಂದರ್ಭ ಪ್ರೆಸೆಂಟಿಗೆ ಕನೆಕ್ಟ್ ಆಗ್ತಾ ಇದೆ ಅಲ್ವಾ. ಹಾಗಾಗಿ ದ ಎಫೆಕ್ಟ್ ಆಫ್ ಲೂಸಿಂಗ್ ದ ಕೀಸ್ ಈಸ್ ಸ್ಟಿಲ್ ರಿಲವೆಂಟ್ ನಾವ್. ಸೊ ಈ ಸಂದರ್ಭಕ್ಕೆ ಅದೇನಾಗಿದೆ, ಸಂಬಂಧಪಟ್ಟಿದ್ದಾಗಿದೆ. ಹಿ ಸ್ಟಿಲ್ ಡಸಂಟ್ ಹ್ಯಾವ್ ದೆಮ್. ಟು ಓಪನ್ ದ ಪರ್ಟಿಕ್ಯುಲರ್, ಟು ಓಪನ್ ದ ರೆಸ್ಪೆಕ್ಟಿವ್ ಡೋರ್, ಐ ಡೋಂಟ್ ಹ್ಯಾವ್ ದ ಕೀಸ್. ಸೊ he has lost V3
has singular, he singular subject, he has lost his keys. We have never seen such a beautiful sunset. ಈ ಮೊದಲು ನಾನು ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸುಂದರವಾಗಿರುವಂತಹ ಸನ್ಸೆಟ್ ಅನ್ನ ನೋಡಿಯೇ ಇಲ್ಲ. ಇಲ್ಲಿವರೆಗೂ ನಾನು ನೋಡಿಯೇ ಇರಲಿಲ್ಲ. ನಾನು ನೋಡಿಲ್ಲ ಅನ್ನೋ ಒಂದು ಕ್ರಿಯೆ ಇದೆಯಲ್ಲ, ಅದು ಪಾಸ್ಟ್ ಅಲ್ಲಿ ನಡೆದಿರುವಂತದ್ದು. ಈಗ ನೋಡ್ದೆ ಅಪ್ಪ, ಹೌದು, ಆದ್ರೆ ಇಲ್ಲಿವರೆಗೂ ನೋಡೇ ಇರ್ಲಿಲ್ವಲ್ಲ, ಅದು ಪಾಸ್ಟ್. ಓಕೆನಾ? ನೆವರ್ ಶೋಸ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಲೈಫ್ ಎಕ್ಸ್ಪೀರಿಯನ್ಸಸ್ ವಿತೌಟ್ ಅ ಸ್ಪೆಸಿಫಿಕ್ ಟೈಮ್. ನೋಡಿ, ಇಲ್ಲೂ ಕೂಡ ನಾವು ಸ್ಪೆಸಿಫಿಕ್ ಟೈಮ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಓಕೆ, ವಿ ಹ್ಯಾವ್ ನೆವರ್ ಸೀನ್ ಸಚ್ ಅ ಬ್ಯೂಟಿಫುಲ್ ಸನ್ಸೆಟ್. ಓಕೆ, ಸೊ ಹ್ಯಾವ್, ವಿ ಅನ್ನೋದು ಪ್ಲೂರಲ್, ನಾವು ಅಂತ ಇರೋದ್ರಿಂದ ನಾವಿಲ್ಲಿ ಹ್ಯಾವ್ ಅನ್ನ ಯೂಸ್ ಮಾಡಿದೀವಿ. ಅಂಡ್ ಸೀನ್, ಸಿ, ವಿ ಒನ್, ಸಾ, ವಿ ಟು, and seen, V3. Okay, speak, spoke, spoken, like that. So this is V3 form of verb. ಅದೇ ರೀತಿ ಯು ಹ್ಯಾವ್ ವರ್ಕ್ಡ್ ಹಾರ್ಡ್ ದಿಸ್ ವೀಕ್ ಅಂದ್ರೆ ಪೂರ್ತಿ ವಾರದ ಬಗ್ಗೆ ನಾವೀಗ ರೆಫರ್ ಮಾಡ್ತಾ ಇರುವಂತದ್ದು. ಪೂರ್ತಿ ವಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಇದ್ದೀವಿ. ದ ವೀಕ್ ಈಸ್ ನಾಟ್ ಎಟ್ ಓವರ್. ಪೂರ್ತಿ ವಾರ, ಲೈಕ್ ಶನಿವಾರ ನಾವು ಮಾತಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಏನೋ, ಮೈ ಬಾಸ್ ಇಸ್ ಟಾಕಿಂಗ್ ಟು ಮೀ. ಓ, ಪೂರ್ತಿ ವಾರ ನೀನ್ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿದ್ಯಾ ಬಿಡಪ್ಪ, ಇವಾಗ ರೆಸ್ಟ್ ತಗೋ ಅಂತ ಹೇಳ್ತಿರ್ಬೋದೇನೋ. ಸೊ ದ ವರ್ಕ್ ಈಸ್ ರಿಲವೆಂಟ್ ಟು ದ ಪ್ರೆಸೆಂಟ್ ಟೈಮ್. ಓಕೆ, ಯು ಹ್ಯಾವ್ ವರ್ಕ್ಡ್. ಯು ಅನ್ನೋದು ನಾವು ಸಿಂಗ್ಯುಲರ್ ಆಗಿರ್ಲಿ, ಪ್ಲೂರಲ್ ಆಗಿರ್ಲಿ, ನೀನು ಅಂತ ಆಗಿರ್ಲಿ, ನೀವು ಅಂತ ಆಗಿರ್ಲಿ, ಸೊ ಅಲ್ಲಿ ನಾವ್ ಯಾವಾಗ್ಲೂ ಕೂಡ ಪ್ಲೂರಲ್ ಯೂಸ್ ಮಾಡ್ತೀವಲ್ವಾ. ವರ್ಕ್ಡ್ V3 ಆಯ್ತಾ, ಹ್ಯಾವ್ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಆಯ್ತಾ, ಹಾರ್ಡ್, ವರ್ಕ್ಡ್ ಹಾರ್ಡ್ ದಿಸ್ ವೀಕ್. ಓಕೆ, ಸೊ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಒಂದು ತಿಳ್ಕೊಳ್ಳಿ, ಬೇರೆ ಏನು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಇಲ್ಲಿ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ. ಸ್ಪೆಸಿಫಿಕ್ ಆಗಿ ಟೈಮ್ ಮೆನ್ಷನ್ ಮಾಡಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಟೈಮ್ ಅನ್ನ ಮೆನ್ಷನ್ ಮಾಡದೆ ಮುಗಿದೋಗಿರುವಂತ ಆಕ್ಷನ್ ಅನ್ನ ಮಾತಾಡ್ತಾ ಇದೀವಿ ಅಂತಂದಾಗ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಟೆಲ್ ಮಿ ನೌ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಎಲ್ಲಿ ಬಳಸ್ತೀವಿ? ಸೊ ನಿಮ್ಗೆ ಸೆಂಟೆನ್ಸ್ ಲೈಕ್ ಫೈಂಡ್ ಆನ್ ಎರರ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ ಆಗಿರ್ಬೋದು, ಆ ರೀತಿ ಕೊಟ್ಟಾಗ ಈ ರೀತಿ ಪೂರ್ತಿ ಸೆಂಟೆನ್ಸ್ ಅನ್ನ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಓಕೆ, ಓಕೆ, ಫೈನ್, ವೆರಿ ಗುಡ್. ಅಂಡರ್ಸ್ಟುಡ್ ಅಂತಂದ್ರೆ ನನಗಾಗೋಷ್ಟು ಸಂತೋಷ ಬೇರೆ ಯಾವ ಕ್ಷಣದಲ್ಲೂ ಆಗಲ್ಲ. ಒಂದ್ ಕ್ವೆಶನ್ ಕೇಳ್ಬೇಕಾ? ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾಪ. ಓಕೆ, ಯಾವ ಲಿಟ್ರೇಚರ್ ಕ್ಲಾಸ್ ಶ್ವೇತಾ? ಥ್ಯಾಂಕ್ ಯು ವಿಜಯ. ಒಂದ್ ನಿಮಿಷ, 2022 ನಲ್ಲೇ ಇರುವಂತಹ ಕ್ವೆಶನ್ ಪೇಪರ್. ಓಕೆ ಇರೋಣ. ಒಂದ್ ನಿಮಿಷ. ದಿಸ್ ಟೆನ್ಸ್ ಯೂಸಸ್ ವೆನ್ ಅನ್ ಆಕ್ಷನ್. 2022 ಕ್ವೆಶನ್ ಪೇಪರ್ ನೋಡೋಣ ಇರಿ. ಅದ್ರಲ್ಲೊಂದು ಕ್ವೆಶನ್ ಇದೆ, ಹೇಳ್ತೀನಿ. ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಸೇಯಿಂಗ್ ದಿಸ್.
He came to the end of his lecture with a joke. Identify rain last week. It dash doesn't. ನೋಡಿ ಇಲ್ಲೊಂದು ಕ್ವೆಶನ್ ಇದೆ. ಇಟ್ ಡ್ಯಾಶ್ ರೈನ್ ಲಾಸ್ಟ್ ವೀಕ್ ಅಂತ ಇದೆ. ಯಾಕೆ ಅಂತ ಅಂದ್ರೆ ನಾನು ಯಾರಿಗೂ ಕಾಣಿಸೋ ರೀತಿ ಮಾಡಿಲ್ಲ, ಅದಕ್ಕೆ ರಾಧಾ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ವೆಯ್ಟ್ ಐ ವಿಲ್ ಗಿವ್ ಯು ಕ್ವೆಶನ್, ವೆಯ್ಟ್ ಯಾರ್. ಇಟ್ ಡ್ಯಾಶ್ ರೈನ್ ಲಾಸ್ಟ್ ವೀಕ್. ಆಪ್ಷನ್ ಎ ಡಸಂಟ್. ಆಪ್ಷನ್ ಬಿ ಡೋಂಟ್. ಛೇ ಎ ಬಿ ಸಿ. ಸಿ ಡಿಡ್ ನಾಟ್, ಡಿಂಟ್, and option D wasn't. Yes, now answer the question. It dash rain last week. ತಲೆ ಉಪಯೋಗಿಸ್ಬೇಕು ಈಗ ನೀವು. It rained last week. It rained last week. Okay. This is a simple past. ಆಯ್ತಾ? Simple past. Just imagine this is a simple present tense. Simple present ಇದ್ದಾಗ rains. ಲಾಸ್ಟ್ ವೀಕ್ ಅಂತಂದ್ರೆ ಪಾಸ್ಟ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇಟ್ ಈಸ್ ರೈನಿಂಗ್ ನೌ ಅಂತ ಹೇಳ್ತೀವಿ. ಇಟ್ ರೈನ್ಸ್ ಅಂತ ಹೇಳಲ್ಲ ನಾವ್ ಯಾವಾಗ್ಲೂ ಕೂಡ. ಇಟ್ ಈಸ್ ರೈನಿಂಗ್ ಅಂತ ಹೇಳ್ತೀವಿ. ಸುಮ್ನೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಇಟ್ ರೈನ್ಸ್ ಅಂತ ಹಾಕೊಂಡಿರ್ತೇನೆ. ಓಕೆ, ಇಟ್ ರೈನ್ಸ್ ನೌ. ಸೊ ಇದನ್ನ ನೀವೀಗ ನೆಗೆಟಿವ್ ಆಗಿ ಬರಿಬೇಕು. ಹೇಗ್ ಬರಿತೀರಾ? ಇಟ್ ಡಸಂಟ್ ರೈನ್. ಇಟ್ ಡಸಂಟ್ ರೈನ್ ನೌ. ಆಯ್ತಾ? ಇದನ್ನೇ ಪಾಸ್ಟ್ಗೆ ಕನ್ವರ್ಟ್ ಮಾಡಿ. ಪಾಸ್ಟ್ ಟೆನ್ಸ್ ಅಲ್ಲಿ ಹೇಗ್ ಬರೀತೀರಾ? ಇಟ್ ಡಿಡ್. ಓ ಸಾರಿ. ವರ್ಕ್ ಆಯ್ತು. ಇಟ್ ಡಿಡ್ ನಾಟ್ ರೈನ್ ಲಾಸ್ಟ್ ವೀಕ್. ಅಲ್ವಾ? ನೀವ್ ಯಾವ್ದೋ ಒಂದು ಟೆನ್ಸ್ ಅನ್ನ ಕಲಿತಿದ್ದೀರಾ ಅಂತ ಅಂದ್ರೆ, ವಿನುತಾ ಹ್ಯಾಡ್ ಅಂತ ಯಾಕೆ ಯೂಸ್ ಮಾಡಿದ್ರಿ? ಅಲ್ಲಿ ನೀವು ಹ್ಯಾಡ್ ಅಂತ ಯಾವ್ದಾದ್ರು ಆಪ್ಷನ್ ಅಲ್ಲಿ ಇದೆಯಾ? ಆಲ್ರೆಡಿ ಮರ್ತ್ಕೊಬಿಟ್ಟಿದ್ದೀರಾ. ಇಟ್ ಡಿಡ್ ನಾಟ್ ರೈನ್ ಲಾಸ್ಟ್ ವೀಕ್ ಅಂತಿದ್ದಾರೆ ಅಂತಂದ್ರೆ ನಾವಿಲ್ಲಿ ಡಸ್ ಅನ್ನ ಬಳಸಬಾರ್ದು. ಓಕೆ, ಯಾಕೆ ಅಂದ್ರೆ ಲಾಸ್ಟ್ ವೀಕ್ ಪಾಸ್ಟ್ ಟೆನ್ಸ್. ಆಯ್ತಾ? ಡು ನಾಟ್ ಅಂತ ನಾವಿಲ್ಲಿ ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ಅದು ಕೂಡ ಪ್ರೆಸೆಂಟ್ ಟೆನ್ಸ್. ಆಯ್ತಾ? ಆದ್ರೆ ಪ್ಲೂರಲ್ ಅಲ್ಲಿ ಇದೆ. ಇದು ಇದು ಕೂಡ ಪ್ರೆಸೆಂಟ್ ಟೆನ್ಸ್, ಸಿಂಗ್ಯುಲರ್ ಅಲ್ಲಿ ಇದೆ. ಆಯ್ತಾ? ಡಿಡ್ ನಾಟ್ ವಾಸಂಟ್ ಅಂತ ಬರಬೇಕು. ವಾಸ್ ಅನ್ನೋದನ್ನ ನಾವು ಎಲ್ಲಿ ಬಳಸ್ತೀವಿ? ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಓಕೆ, ಇಟ್ ಈಸ್ ರೈನಿಂಗ್ ಅನ್ನೋ ರೀತಿಯಾಗಿ ಇಟ್ ವಾಸ್ ರೈನಿಂಗ್ ಅಂತ ಬಳಸ್ತೀವಿ. ಪಾಸ್ಟ್ ಟೆನ್ಸ್. ಇಟ್ ವಾಸ್ ರೈನಿಂಗ್ ಅಲ್ವಾ? ಸ್ಪೆಲ್ಲಿಂಗ್ ರೈನಿಂಗ್. ಸೊ ಇಲ್ಲಿ ಈಸ್ ನ ಬದಲಾಗಿ ವಾಸ್ ಬಳಸ್ತಿದೀವಿ ಅಂದಾಗ ಕಂಟಿನ್ಯೂಸ್ ಪಾಸ್ಟ್ ಟೆನ್ಸ್ ಆಯ್ತಲ್ವಾ? ಸೊ ಇಲ್ಲಿ ನಮ್ಗೆ ರೈನಿಂಗ್ ಅಂತ ಇಲ್ಲ. ಸೊ ನಮಗೆ ಏನು ಕಂಟಿನ್ಯೂಸ್ ಟೆನ್ಸ್ ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನೀವು ಲಾಜಿಕ್ ಆಗಿ ಯೋಚನೆ ಮಾಡಿ, ಲಾಸ್ಟ್ ವೀಕ್ ಅಂತ ಇದೆ, ಎಸ್ ದಿಸ್ ಇಸ್ ಪಾಸ್ಟ್ ಟೆನ್ಸ್ ಅಂತ ಯೋಚನೆ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ ಇಟ್ ಅಂತ ಇದೆ, ರೈನ್ ಅಂತ ಇದೆ, ರೈನಿಂಗ್ ಅಂತ ಇಲ್ಲ.
ಇವೆಲ್ಲವನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡ್ಬೇಕು. ಅಯ್ಯೋ ನಂಗೆ ಗೊತ್ತಿರೋದೇ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಪಟ್ ಅಂತ ನೀವೇನಾದ್ರೂ ತಪ್ಪಾಗಿ ವಾಸಂಟ್ ಅಂತ ಹಾಕ್ಬಿಟ್ರೆ ಮುಗೀತಲ್ಲಿಗೆ. ನೋ ನೋ, ರಾಂಗ್. ಇಟ್ ವಾಸ್ ಇಟ್ ವಾಸಂಟ್ ರೈನ್ ಅಂತ ಬರಲ್ಲ, ಇಟ್ ವಾಸಂಟ್ ರೈನಿಂಗ್ ಅಂತ ಬರಬೇಕು. ಓಕೆ, ಸೊ ಅಲ್ಲಿ ರೈನಿಂಗ್ ಅಂತ ಇಲ್ಲ, ಹಾಗಾಗಿ ಡಿಡ್ ನಾಟ್ ಅಂತ ಆನ್ಸರ್ ಆಗುತ್ತೆ. ಓಕೆ ಫೈನ್. ಹಾ, ಓಕೆ. ಸೊ ಇನ್ನೊಂದು ಆಕ್ಚುಲಿ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಪರ್ಫೆಕ್ಟ್ಗೆನೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ನಾನೇ ನೋಡಿದೀನಿ ಬಟ್ ಸಿಗ್ತಾ ಇಲ್ಲ. ಹಾ, ಕೊಲಂಬಸ್ ಡ್ಯಾಶ್ ದ ಸಿ ರೂಟ್ ಟು ಇಂಡಿಯಾ ಇನ್ 15th ಸೆಂಚುರಿ ಅಂತ ಇದೆ. ಆ ಶ್ರೀಲತಾ, ನಂಗೆ ಅರ್ಥ ಆಗ್ಲಿಲ್ಲ, ನೀವೇನ್ ಹೇಳ್ತಿದ್ದೀರಾ? ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಿದ್ದೀರಾ? ರೇಷ್ಮಾ, ಹಿ ಶಿ ಇಟ್ ಜೊತೆ ಡಸ್ ಅಂತಾನೆ ಯೂಸ್ ಮಾಡ್ಬೇಕು, ಆದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಓಕೆ ಓಕೆ ಶ್ರೀಲತಾ, ಥ್ಯಾಂಕ್ ಯು. ನೋಡಿ, ಇವಾಗ ಇನ್ನೊಂದು ಕ್ವೆಶನ್ ಇದೆ. ಐ ಕ್ಯಾನ್ ಕಂಪ್ಲೀಟ್ ದಿಸ್, ಬೇಗ ಬೇಗ ಮುಗಿಸ್ಬೋದು, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಐ ಮೀನ್ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ತುಂಬಾ ನಿಧಾನ ಆಗ್ತಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಟೆಲ್ ಮಿ. ಓಕೆ, ನೋಡಿ ಇನ್ನೊಂದು ಕ್ವೆಶನ್ ಇದೆ. ಕೊಲಂಬಸ್ ಡ್ಯಾಶ್ ದ ಸಿ ಹಾ ನೋಡಿ ಶ್ವೇತಾ, ದಿಸ್ ಇಸ್ ವಾಟ್ ಐ ಡೋಂಟ್ ಲೈಕ್ ರಿಯಲಿ. ನಾನು ಏನ್ ಟಾಪಿಕ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳಿ, ಬೇಕಿದ್ರೆ ಮಾತಾಡೋಣ. ವೈ ಡು ಯು ವಾಂಟ್ ಟು ಗೋ ಟು ಅದರ್ ಟಾಪಿಕ್? ದ ಸಿ ರೂಟ್ ಟು ಇಂಡಿಯಾ ಇನ್ 15th ಸೆಂಚುರಿ. ಇನ್ ದ 15th ಸೆಂಚುರಿ. ಇನ್ 15th ಸೆಂಚುರಿ ಅಂತ ಕೊಟ್ಟಿದ್ದಾರೆ, ಆಕ್ಚುಲಿ ದಟ್ ಈಸ್ ರಾಂಗ್. ಇನ್ ದ 15th ಸೆಂಚುರಿ ಅಂತ ಕೊಡ್ಬೇಕು. 15th ಸೆಂಚುರಿ. ಓಕೆ, ಸೊ ನಿಮ್ಗೆ ಆಪ್ಷನ್ಸ್ ಏನಿದೆ? ಡಿಸ್ಕವರ್ಡ್, ಡಿಸ್ಕವರ್ಡ್, ಬಿ ಹ್ಯಾಸ್ ಡಿಸ್ಕವರ್ಡ್, ಡಿಸ್ಕವರ್ಡ್, ಹ್ಯಾವ್ ಡಿಸ್ಕವರ್ಡ್, ಹ್ಯಾವ್ ಡಿಸ್ಕವರ್ಡ್. ಆಪ್ಷನ್ ಡಿ, ಹ್ಯಾವ್ ಬೀನ್, ಹ್ಯಾವ್ ಬೀನ್ ಡಿಸ್ಕವರ್ಡ್. ಸೊ ಯಾವುದು ಇಲ್ಲಿ ಸೂಟ್ ಆಗತ್ತೆ ಅಂಡ್ ಯಾಕೆ ಅಂತ ನೀವು ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. ಹ್ಮ್, ಓಕೆ. ಇಲ್ಲಿ ನಮಗೆ ತುಂಬಾ ಕನ್ಫ್ಯೂಸ್ ಆಗುವಂಥದ್ದು, ಒಂದು ಹ್ಯಾಸ್ ಡಿಸ್ಕವರ್ಡ್ ಅಂತ ಬರಿಬೇಕಾ ಅಥವಾ ಡಿಸ್ಕವರ್ಡ್ ಅಂತ ಬರಿಬೇಕಾ ಅಂತ. ನಮ್ಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಟೈಮ್ ಕೊಟ್ಟಿದ್ದಾರೆ ಅಲ್ವಾ, 15th ಸೆಂಚುರಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಎಕ್ಸಾಕ್ಟ್ಲಿ ಬಿಂದುಶ್ರೀ, ವೆರಿ ಗುಡ್. ಯಾ, ಅಂಡ್ somebody else also said ಪರ್ಟಿಕ್ಯುಲರ್ ಟೈಮ್ ಅಂತ. ಸೊ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಟೈಮ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ 15th ಸೆಂಚುರಿ ಕಂಪ್ಲೀಟೆಡ್ ಅಲ್ವಾ, ಮುಗ್ದೋಗಿರುವಂತ ಆಕ್ಷನ್ ಅಲ್ವಾ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂತ ಆದ್ಮೇಲೆ ನಾವಿಲ್ಲಿ ಹ್ಯಾವ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಹ್ಯಾವ್ ಬೀನ್ ಅನ್ನ ತಗೊಳಕ್ಕೂ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಹ್ಯಾವ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಪ್ರೆಸೆಂಟ್ ಅಂತ ಆಗತ್ತೆ. ಓಕೆ, ಸೊ ಅದರಲ್ಲಿ ಹ್ಯಾಸ್ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಕೊಲಂಬಸ್ ಅನ್ನೋದು ಸಿಂಗ್ಯುಲರ್ ಪರ್ಸನ್ನೇ ಇರಬಹುದು. ಓಕೆ, ಆದ್ರೆ ದ ಸೆಂಟೆನ್ಸ್ ಈಸ್ ಕಂಪ್ಲೀಟೆಡ್ ಆಸ್ ವೆಲ್ ಆಸ್ ಏನೋ ಇನ್ ದ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಆಗಿದೆ ಅಂತ ಹೇಳ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಸಿಂಗ್ಯುಲರ್ ಇದ್ರೂ ಹ್ಯಾಸ್ ಅನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ದಿಸ್ ಇಸ್
completed action in particular or specific time, we have to take simple past. Okay. So, Columbus discovered the sea route to India in the 15th century. ಓಕೆ ಫೈನ್. ಸೊ ಅಥವಾ ನಮ್ಗೆ ಇಲ್ಲಿ ಕೊಲಂಬಸ್ ಡ್ಯಾಶ್ ದ ಸಿ ರೂಟ್ ಟು ಇಂಡಿಯಾ ಅಂತ ಅಷ್ಟೇ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ನಾವು ಏನ್ ಮಾಡಬೇಕು, ಹ್ಯಾಸ್ ಡಿಸ್ಕವರ್ಡ್ ಅಂತ ಹಾಕಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಡಿಸ್ಕವರ್ಡ್ ಬರಲ್ಲ, ಬಿಕಾಸ್ ಸ್ಪೆಸಿಫಿಕ್ ಆಗಿ ಟೈಮ್ ಅನ್ನ ಹೇಳಿರೋದಿಲ್ಲ ಅವರು. ಎಸ್, ವೆರಿ ಗುಡ್. ಯಾ, ಗೊತ್ತಾಯ್ತಲ್ವಾ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವೆಶನ್ ಬರುತ್ತೆ ಅಂತ. ದಿಸ್ ಈಸ್ ಕ್ವೆಶನ್ ಫ್ರಮ್ 2022. ಓಕೆ. ನೆಕ್ಸ್ಟ್ ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೋಡೋಣ. ಒಂದು ನಿಮಗೆ ಕ್ವೆಶನ್ಸ್ ಯಾವಾಗ್ಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇಂಟರೋಗೇಟಿವ್ ಸೆಂಟೆನ್ಸ್ ನ ಮಾಡೋದು ಕೇಳ್ತಾರೆ, ಅದ್ರ ಜೊತೆಗೆ ನೆಗೆಟಿವ್ ಅನ್ನ ಕೇಳ್ತಾರೆ. ಯಾಕೆ ಅಂದ್ರೆ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಸ್ಮಿತಾ ಲೈಕ್ಸ್ ಫ್ರೂಟ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಇದನ್ನ ನೀವು ನೆಗೆಟಿವ್ ಅಲ್ಲಿ ಬರಿಬೇಕು ಅಥವಾ ಇಂಟರೋಗೇಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂತ ಇರುತ್ತೆ. ಓಕೆ, ಅವಾಗ ನೀವು ಕನ್ಫ್ಯೂಸ್ ಆಗ್ತೀರಾ. ಯಾಕೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಹೆಲ್ಪಿಂಗ್ ವರ್ಬ್ಸ್ ಇರಲ್ಲ. ಸೊ ನೀವಾಗ ಡೂ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ತಗೊಂಡು ನೀವು ನೆಗೆಟಿವ್ ಅಥವಾ ಕ್ವೆಶನ್ ಅನ್ನ ಮಾಡಬೇಕಾಗುತ್ತೆ. ದಟ್ ಈಸ್ ವೈ ಕ್ವೆಶನ್ಸ್ ವಿಲ್ ಕಮ್ ಅಪ್ ಆನ್ ದಿಸ್ ಸಬ್ಜೆಕ್ಟ್. ಒಂದು ಇನ್ನೊಂದೇನಪ್ಪಾ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ because this tense talks about completed action and simple past also talks about completed action. ನಿಮಗೆ ಈ ಕಂಪ್ಲೀಟೆಡ್ ಆಕ್ಷನ್ ಇಟ್ಕೊಂಡು ಕನ್ಫ್ಯೂಸ್ ಮಾಡಿ ಏನ್ ಮಾಡ್ತಾರೆ, ಕ್ವೆಶನ್ ಕೇಳ್ತಾರೆ. ಜಸ್ಟ್ ನಾವು ಕೊಲಂಬಸ್ ಬಗ್ಗೆ ನೋಡಿದ್ವಿ ಅಲ್ವಾ, ಟೈಮ್ ಅನ್ನ ಮೆನ್ಷನ್ ಮಾಡಿ ಅಥವಾ ಟೈಮ್ ಅನ್ನ ಮೆನ್ಷನ್ ಮಾಡ್ದಲೆ ಟೈಮ್ ಕೇಳ್ತಾರೆ. ಸೊ ಇದು ಎರಡನೇದಾಗಿರುತ್ತೆ. ಓಕೆ, ಮೂರನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. So when we talk about two completed actions, we use past perfect continuous tense. Adrallu kuda when we talk about completed action in the earliest. ಓಕೆ, ಅದು ಬಂದಾಗ ಹೇಳೋಣ. ಬಟ್ ಟೆನ್ಸಸ್ ಅಂತ ಬಂದಾಗ ಯೂಶುವಲ್ ಆಗಿ ಜಾಸ್ತಿ ಕ್ವೆಶನ್ಸ್ ಫ್ರೇಮ್ ಆಗುವಂಥದ್ದು ಈ ಮೂರು ಏರಿಯಾಗಳಲ್ಲಾಗಿರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪ್ಲೀಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದೀಸ್ 3 ಟೆನ್ಸಸ್. ಹಾಗಂತ ಬೇರೆದ್ ಬಿಡಬೇಕು, ನಿಮಗೆ ಬೇರೆದ್ ಕ್ವೆಶನ್ಸ್ ಬರಲ್ಲ ಅಂತಲ್ಲ, ಬರುತ್ತೆ, ಆದ್ರೆ ಪ್ರಮಾಣ ಜಾಸ್ತಿ ಇಲ್ಲಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಸುಷ್ಮಿತಾ ಮ್ಯಾಮ್ ಹೇಳಿದ್ರು ಅದಕ್ಕೋಸ್ಕರ ನಾವು ಈ ಮೂರನ್ನ ಮಾತ್ರ ಪ್ರಾಕ್ಟೀಸ್ ಮಾಡಿದ್ವಿ, ಬೇರೆ ಯಾವುದು ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ. ನೋಡಿದ್ರೆ ಕ್ವೆಶನ್ಸ್ ಬೇರೆದ್ರ ಮೇಲೆ ಬಂದಿದೆ ಅಂತ ನೀವು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ. ಎಸ್, ವೆರಿ ಗುಡ್. ಶಿ ಡಸ್ ನಾಟ್ ಲೈಕ್ ಫ್ರೂಟ್ಸ್. ಡಸ್ ಶಿ ಲೈಕ್ ಫ್ರೂಟ್ಸ್? ಆ ರೀತಿ ಇಂಟರೋಗೇಟಿವ್ ಪಾಸಿಟಿವ್ ಇಂಟರೋಗೇಟಿವ್ನು ಕೂಡ ಬರಿಬಹುದು. ಓಕೆ ಫೈನ್. ದಟ್ ಈಸ್ ಅಬೌಟ್ ಹೌದು ಸರಳ. ವೇಟ್, ಅವಾಗ ಅಲ್ಲಿಗೆ ಬಂದಾಗ ಮಾತಾಡೋಣ. ಇವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು? ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಈಗಷ್ಟೇ ಕಂಪ್ಲೀಟ್ ಆಗಿರುವಂತಹ ಅಥವಾ ಪಾಸ್ಟ್ ಈಗ ಸ್ವಲ್ಪ ಕಂಪ್ಲೀಟ್ ಆಗಿರೋದನ್ನ ನಾವು ಪ್ರೆಸೆಂಟ್ ಅಲ್ಲಿ ಮಾತಾಡ್ತಿರೋದ್ರ ಬಗ್ಗೆ ಮಾತಾಡಿದ್ವಿ. ಕಂಪ್ಲೀಟೆಡ್ ಆಕ್ಷನ್ ಈಗಷ್ಟೇ ಮುಗ್ದಿರೋದು ಅಂತ ಇಟ್ಕೊಳ್ಳೋಣ. ಆದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೇನು? ಅದೇನಪ್ಪಾ ಅಂದ್ರೆ ಪಾಸ್ಟ್ ಅಲ್ಲಿ ಬಿಗಿನ್ ಆಗಿರತ್ತೆ, ಅದು ಪ್ರೆಸೆಂಟ್ಗೂ ಕೂಡ ಕಂಟಿನ್ಯೂ ಆಗತ್ತೆ. ಓಕೆ, ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟ್ ಅಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಮುಗ್ದಿರೋದು. ಅದೇ ಮುಗ್ದಿರೋ ಕೆಲಸ ಅಂದ್ರೆ ಇಲ್ಲೇನರ್ಥ? ಬಿಗಿನ್ ಆಗಿರೋದು ಪ್ರೆಸೆಂಟ್ಗೂ ಕೂಡ ನಡೀತಾ ಇದೆ ಅಂದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನ್ ಮಾಡಿದ್ರಿ, ಕರ್ನಾಟಕ ಅಕಾಡೆಮಿಗೆ ಜಾಯಿನ್ ಆಗಿ ಇನ್ನು ಏನ್ ಮಾಡ್ತಿದ್ದೀರಾ, ಪಾಠಗಳನ್ನ ಕಲಿತಾ ಇದ್ದೀರಾ. ಓಕೆ, ಆಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಜಾಯಿಂಡ್ ಕರ್ನಾಟಕ ಅಕಾಡೆಮಿ. ದಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್.
ಆದ್ರೆ ನೀವು ಕಲಿತಾ ಇದ್ದೀರಾ ಅಂತ ಹೇಳ್ಬೇಕಲ್ವಾ? ಹೇಗೆ ಹೇಳ್ತೀರಾ? ಎಸ್, ಎಕ್ಸಾಕ್ಟ್ಲಿ ವಿನುತಾ. ಆಲ್ ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. ಸೊ ಕರ್ನಾಟಕ ಅಕಾಡೆಮಿಗೆ ಜಾಯಿನ್ ಆಗಿ ಕಲಿಯೋಕೆ ಸ್ಟಾರ್ಟ್ ಮಾಡಿದ್ರು, ಇನ್ನು ಕಲಿತಾ ಇದ್ದಾರೆ. ಸೊ ದಟ್ ಈಸ್ ಆನ್ ಗೋಯಿಂಗ್ ಪ್ರೋಸೆಸ್. ಓಕೆ, ನೋಡಿ ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ. ಸಬ್ಜೆಕ್ಟ್ ಇರುತ್ತೆ. ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ವಿ ಹ್ಯಾವ್ ಟು ಟೇಕ್ ಹ್ಯಾಸ್. Has as helping verb. If the subject is plural, we have to take have. ಸೊ ಇಲ್ಲಿ ಕಂಟಿನ್ಯೂಟಿಯನ್ನ ತೋರಿಸ್ಬೇಕಲ್ವಾ? ಬೀನ ಕಂಟಿನ್ಯೂಸ್ ಫಾರ್ಮ್ ಏನಾಗಿರುತ್ತೆ? ಬೀನ್ ಆಗಿರುತ್ತೆ. ಅಂಡ್ ಇಲ್ಲಿ ING ಫಾರ್ಮ್ ವರ್ಬ್ ಇರುತ್ತೆ ಯಾವಾಗ್ಲೂ ಕೂಡ. ರೈಟ್, ರೈಟಿಂಗ್, ಸ್ಪೀಕ್, ಸ್ಪೀಕಿಂಗ್, ಜಂಪ್, ಜಂಪಿಂಗ್, ಈಟ್, ಈಟಿಂಗ್, ಎಲ್ಲ ಕಂಟಿನ್ಯೂಸ್ ಟೆನ್ಸ್ ಅಂತ ಎಲ್ಲೆಲ್ಲಿ ಬರುತ್ತೋ ಎಲ್ಲವೂ ಕೂಡ ಅಲ್ಲಿ ING ಫಾರ್ಮ್ ಆಫ್ ವರ್ಬೇ ಇರಬೇಕು. ಓಕೆ, ಮೀನ್ಸ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಅದರ ಅರ್ಥ. ದಿಸ್ ಟೆನ್ಸ್ ಶೋಸ್ ದಿ ಆಕ್ಷನ್ ವಿಚ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಸ್ಟಿಲ್ ಗೋಯಿಂಗ್ ಇನ್ ದಿ ಸ್ಟಿಲ್ ಇಟ್ ಈಸ್ ಕಂಟಿನ್ಯೂಯಿಂಗ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಎಸ್, ವೆರಿ ಗುಡ್. ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಶಿ ಹ್ಯಾಸ್ ಬೀನ್ ರೈಟಿಂಗ್ ಅ ಲೆಟರ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಅಸರ್ಟಿವ್ ಸೆಂಟೆನ್ಸ್ ಕಂಟಿನ್ಯೂಸ್ ಅಲ್ಲಿ ಇದೆ. ಏನದು? ಡಿಲೀಟ್ ಮಾಡಿದ್ರ ಏನದು? ಓಕೆ, ಫೈನ್. ಸೊ ಅದೇ ನೆಗೆಟಿವ್ ಮಾಡ್ಕೊಳ್ತೀರಾ ಅಂದ್ರೆ ಶಿ ಹ್ಯಾಸ್ ನಾಟ್ ಬೀನ್ ರೈಟಿಂಗ್ ಅ ಲೆಟರ್. ನೆಗೆಟಿವ್ ಸೆಂಟೆನ್ಸ್ ಆಯ್ತು. ನೋಡಿ, ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಬಂದಾಗ ಅಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅಸರ್ಟಿವ್ ಸೆಂಟೆನ್ಸು, ನೆಗೆಟಿವ್ ಸೆಂಟೆನ್ಸು, ಇಂಟ್ರಾಗೇಟಿವ್ ಸೆಂಟೆನ್ಸು ಇವೆಲ್ಲವೂ ಕಲಿತಾ ಇದ್ದೀವಿ. ಬೇರೆ ಟೈಪ್ಸ್ ಬೇಗ ಕಲಿಬಹುದು, ಆಯ್ತಾ, ಇದನ್ನ ಬಿಟ್ಟು. ಹ್ಯಾಸ್ ಶಿ ಬೀನ್ ರೈಟಿಂಗ್ ಅ ಲೆಟರ್, ಒನ್ಸ್ ಅಗೇನ್ ಹೆಲ್ಪಿಂಗ್ ವರ್ಬ್ ಅನ್ನ ತಗೊಂಡು ಈ ಕಡೆ ಹಾಕಿದ್ರೆ ಏನಾಗುತ್ತೆ? ಕ್ವೆಶನ್ ಆಗುತ್ತೆ. ಎಸ್. ಶಿ ಈಸ್ ಈಟಿಂಗ್ ಅಟ್ ಪ್ರೆಸೆಂಟ್. ಓಕೆ ಭಾಗ್ಯ. ಶಿ ಈಸ್ ಈಟಿಂಗ್ ಅನ್ ಆಪಲ್. ಓಕೆ, ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ಭಾಗ್ಯ? ನನ್ನ ಮುಂದೆ ಆಪಲ್ ಇದೆ, ತಿಂತಾ ಇದ್ದೀನಿ, ಆಯ್ತಾ? ತಿಂತಾ ಇದ್ದೀನಿ. ನಾನು ಆಪಲ್ ಅನ್ನು ತಿಂತಾ ಇದ್ದೀನಿ, ಈಗ ತಿಂತಾ ಇದ್ದೀನಿ ಪ್ರೆಸೆಂಟ್ ಅಲ್ಲಿ, ಆಯ್ತಾ? ಐ ಹ್ಯಾವ್ ಬೀನ್ ಈಟಿಂಗ್ ಆಪಲ್ಸ್. ಆಪಲ್ ಆರ್ ಆಪಲ್ಸ್ ಏನೋ ಒಂದು ಫಾರ್ ಏನೋ ಒಂದು ಇಟ್ಕೊಳ್ಳೋಣ, ಆಯ್ತಾ? ಇದರ ಅರ್ಥ ಏನು? ನಾನು ಚಿಕ್ಕೋಳಾಗಿದ್ದಾಗ ಆಪಲ್ ಅನ್ನ ತಿನ್ನೋಕ್ ಸ್ಟಾರ್ಟ್ ಮಾಡಿದ್ದು. ನಂಗೆ ಆಪಲ್ ಅಂದ್ರೆ ತುಂಬಾ ಇಷ್ಟ, ಇನ್ನೂ ಕೂಡ ತಿಂತಾನೇ ಇದ್ದೀನಿ ಅಂತ ಅರ್ಥ. ಓಕೆನಾ ಭಾಗ್ಯ? ಸೊ ಇಲ್ಲಿ ಒಂದೇ ಆಪಲ್ ಅನ್ನ ನೀವು 10 ವರ್ಷದಿಂದ ತಿನ್ನೋಕ್ ಸ್ಟಾರ್ಟ್ ಮಾಡಿದ್ರಿ, ಅದು ಇನ್ನೂ ತಿಂತಾ ಇದ್ದೀರಿ ಅಂತ ಅರ್ಥ ಅಲ್ಲ. ಎಲ್ಲಾ ಸಂದರ್ಭಕ್ಕೂ ಅದೇ ಅರ್ಥ ಆಗಲ್ಲ. ಓಕೆನಾ? ಸೊ ನಾನು ಅವಾಗ್ಲೂ ಆಪಲ್ ಅನ್ನ ತಿಂತಾ ಇದ್ದೆ, ಇವಾಗ್ಲೂ ಕೂಡ ಆಪಲ್ ಅನ್ನ ತಿಂತಾ ಇದ್ದೀನಿ ಅಂತ ಅರ್ಥ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಇಲ್ಲೇನೋ ಇವಾಗ ನಾನು ಇಂಗ್ಲಿಷ್ ಅನ್ನು ಕಲಿತಾ ಇದ್ದೀನಿ ಅಂತ ಆಯ್ತು. ಎರಡನೇ ಸೆಂಟೆನ್ಸ್ ಅಲ್ಲೇನೋ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಅಂದ್ರೆ ಕರ್ನಾಟಕ ಅಕಾಡೆಮಿಗೆ ಜಾಯಿನ್ ಆದೆ, ಮೊನ್ನೆ ಜಾಯಿನ್ ಆದೆ, ಮೊನ್ನೆ ನಾನು ಇಂಗ್ಲಿಷ್ನ ಕಲಿಯೋಕೆ ಸ್ಟಾರ್ಟ್ ಮಾಡಿದೆ, ಇವತ್ತು ಕೂಡ ಕಲಿತಾ ಇದ್ದೀನಿ. ಕಲಿಯೋಕ್ ಸ್ಟಾರ್ಟ್ ಮಾಡಿದೆ, ಕಲಿತಾ ಇದ್ದೀನಿ. ಅರ್ಥ ಆಗ್ತಿದೆಯಾ ಎರಡರ ವ್ಯತ್ಯಾಸ? ಎಸ್, ವೆರಿ ಗುಡ್. ದಟ್ ಈಸ್ ಹೌ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ವರ್ಕ್ಸ್. ಓಕೆ. ಹ್ಯಾಸ್ ಶಿ ನಾಟ್ ಬೀನ್ ರೈಟಿಂಗ್ ಅ ಲೆಟರ್? ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಫಾರ್ಮ್ಸ್ ಆಯ್ತು ಇದು. ಎಸ್. ಸೊ ಈಗ ನೋಡಿ ಇಲ್ಲಿದೆ ಯಾವ ರೀತಿಯಾಗಿ ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸಬೇಕು ನೋಡಿ. ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಫಾರ್ 3 hours. The action of studying started in the past and still she is studying.
Still that action is going on. See, for example, whenever you are learning tenses, please draw a line and understand the tense based upon the drawing. ನಿಮಗೆ ಯಾವಾಗ ಎಲ್ಲಿ ಅಂತ ಗೊತ್ತಾಗತ್ತೆ. ಓಕೆ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಸೊ ಇವಾಗ ಅವಳೇನ್ ಮಾಡ್ತಾ ಇದ್ದಾಳೆ? ಓದೋಕೆ ಸ್ಟಾರ್ಟ್ ಮಾಡಿದ್ಲು. ಎಷ್ಟು ಗಂಟೆಲಿ? ರಾತ್ರಿ 7 ಗಂಟೆ ಅಂತ ಇಟ್ಕೊಳ್ಳೋಣ. ಇವಾಗ ಎಷ್ಟು ಟೈಮು? ಇವಾಗ 10 ಗಂಟೆ ಅಂತ ಇಟ್ಕೊಳ್ಳೋಣ. 10 PM. ಓಕೆ, ಇಲ್ಲಿ ಓದೋಕೆ ಸ್ಟಾರ್ಟ್ ಮಾಡ್ದೋಳು ಇನ್ನು ಓದ್ತಾನೇ ಇದ್ದಾಳೆ. ಓಕೆ, ಫಾರ್ 3 hours. ಆಕ್ಸಿಡೆಂಟಲಿ 3 hours ಇಲ್ಲೂ ಬಂದೇ ಬಿಡ್ತು, ನಾನು ಸುಮ್ಮನೆ ಆಗ್ದೆ ಅಷ್ಟೆ. ಓಕೆ, ಸೊ ಏನಾಯ್ತು? ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಫಾರ್ 3 hours. ಫಾರ್ ಅಂತ ಬಂದಾಗ ಎಷ್ಟು ಗಂಟೆಗಳು, ಎಷ್ಟು ದಿನಗಳು, ಎಷ್ಟು ನಿಮಿಷಗಳು, ಎಷ್ಟು ಅನ್ನೋದಕ್ಕೆ ನಾವು ಫಾರ್ ಅನ್ನ ಯೂಸ್ ಮಾಡಬೇಕು. ಆಯ್ತಾ? ಸಿನ್ಸ್, ಎಲ್ಲಿಂದ. ಸೊ ಇವೆರಡು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಏನೋ ಫ್ರೀಕ್ವೆಂಟ್ ಆಗಿ ಕ್ವೆಶನ್ಸ್ ಬರೋದು ಇದ್ರ ಮೇಲೆ ಆಗಿರುತ್ತೆ. ಎಸ್ಪೆಷಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಬಂದಾಗ. ಎಸ್. ಸೊ ಇಲ್ಲೇನಾಯ್ತು? ಇವಾಗ 3 ಗಂಟೆಗಳಿಂದ, ಅಂದ್ರೆ 3 ಗಂಟೆಗಳ ಕಾಲ ಅವಳೇನ್ ಮಾಡ್ತಾ ಇದ್ದಾಳೆ? ಓದ್ತಾ ಇದ್ದಾಳೆ ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ಇವಾಗ ದೇ ಹ್ಯಾವ್ ಬೀನ್ ವರ್ಕಿಂಗ್ ಅಟ್ ದಿಸ್ ಕಂಪನಿ ಸಿನ್ಸ್ 2001. 201 ಅಲ್ಲ, ಅದು 2001. ಓಕೆ, 2001ನೇ ಇಸವಿಯಿಂದ. ಓಕೆ, ಇಂದ ಅವ್ರೇನ್ ಮಾಡ್ತಿದ್ದಾರೆ? ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸಿನ್ಸ್ ಅಂತ ಬಂತು ಇಲ್ಲಿ. ಎಲ್ಲಿಂದ? ಎಷ್ಟು ಗಂಟೆಗಳ ಕಾಲ? ಓಕೆ, ಫಾರ್ 10 years, ಫಾರ್ 2 minutes, ಫಾರ್ 10 hours, ಫಾರ್ ಎ ಸೆಕೆಂಡ್, ಏನೋ ಫಾರ್ ಓಲ್ ಡೇ, ಫಾರ್ ಹಾಫ್ ಎನ್ ಅವರ್, ಈ ರೀತಿ ಎಷ್ಟು ಅನ್ನೋದು. ಸಿನ್ಸ್ ಅಂತ ಬಂದಾಗ ಸಿನ್ಸ್ ಮೈ ಚೈಲ್ಡ್ಹುಡ್, ಸಿನ್ಸ್ 2001, ಸಿನ್ಸ್ ಕ್ರಿಸ್ಮಸ್, ಸಿನ್ಸ್ ಲಾಸ್ಟ್ ವೆಕೇಶನ್, ಸಿನ್ಸ್ ನ್ಯೂ ಇಯರ್ ಪಾರ್ಟಿ. ಓಕೆ, ಯಾ, ಫಾರ್ ಆಲ್ ಡೇ, ಫಾರ್ ಹೋಲ್ ಡೇ, ಫಾರ್ ಹಾಫ್ ಎನ್ ಅವರ್, ಆ ರೀತಿ ಬರುತ್ತೆ. ಸೊ ದ ಆಕ್ಷನ್ ಸ್ಟಾರ್ಟೆಡ್ ಇನ್ 2015 ಅಂಡ್ ಕಂಟಿನ್ಯೂಸ್ ಈವನ್ ಇನ್ ದ ಪ್ರೆಸೆಂಟ್. ದೇ ಹ್ಯಾವ್ ಬೀನ್, ನೋಡಿ, ದೇ ಪ್ಲೂರಲ್ಲ, ಇಲ್ಲಿ ಹ್ಯಾವ್ ಅಂತ ಹಾಕೊಂಡ್ವಿ. ಶಿ ಸಿಂಗ್ಯುಲರ್ ಆಯ್ತಾ, ಇಲ್ಲಿ ಹ್ಯಾಸ್ ಅಂತ ಹಾಕೊಂಡ್ವಿ. ಅಂಡ್ ಮೇನ್ ವರ್ಬ್ ಏನಾಗಿದೆ? ING ಫಾರ್ಮ್ ಅಲ್ಲಿ ಇದೆ. ದಿಸ್ ಇಸ್ ಆಲ್ಸೋ ING ಫಾರ್ಮ್. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್. ಬೆಳಿಗ್ಗೆಯಿಂದಾನೂ ಕಾಯ್ತಾ ಇದ್ದೀನಿ. ಆಹಾ, ಆಹಾ, ಅದೆಂಗೆ ಗೊತ್ತಾ? ಫ್ರಮ್ಗೂ ಸಿನ್ಸ್ಗೂ ನಾನು ಅವಾಗ್ಲೇ ವ್ಯತ್ಯಾಸ ಹೇಳಿದ್ದೀನಿ, ನೀವು ಮರ್ತಿರ್ಬಹುದು ಅನ್ಸುತ್ತೆ. ಸಿನ್ಸ್ ಅಂತ ಬಂದಾಗ ನಮ್ಗೆ ಯಾವಾಗ್ಲೂ ಕೂಡ ಒಂದು ಕಂಟಿನ್ಯೂಟಿ ಸಿಗುತ್ತೆ. ಓಕೆ, ಇಲ್ಲಿಂದ ಮುಂದುವರಿಯೋದ್ರ ಬಗ್ಗೆ ಹೇಳುತ್ತೆ. ಆದ್ರೆ ಫ್ರಮ್ ಅಂತ ಬಂದಾಗ ಇಲ್ಲಿಂದ ಅಂತ ಹೇಳುತ್ತೆ ವಿನಃ, ಅಷ್ಟೇ, ಅದು ಬೌಂಡ್ರಿ, ಅಲ್ಲಿಗೆ ಮುಗೀತದು. ಇಲ್ಲಿಂದ ಅಂತ ಹೇಳಿದ್ವಿ, ಮುಂದುವರಿಯೋದನ್ನ ನಮಗ್ ತೋರ್ಸಲ್ಲ. ಸಿನ್ಸ್ ಅನ್ನೋದು ಯಾವಾಗ್ಲೂ ಕೂಡ ನಮ್ಗೆ ಮುಂದುವರಿಯೋದ್ರ ಬಗ್ಗೆ ಹೇಳುತ್ತೆ. ಹಾಗಾಗಿ ನಾವು ಸಿನ್ಸ್ ಅನ್ನ ತಗೋಬೇಕು ಇಲ್ಲಿ. ಓಕೆ, ಅಫ್ಕೋರ್ಸ್, ಬಿಕಾಸ್ ಆಫ್ ಆಲ್ ದೀಸ್ ಮ್ಯಾಟರ್ಸ್ ವಿ ಕನ್ಸಿಡರ್ಡ್ ಇಂಗ್ಲಿಷ್ ಆಸ್ ಎ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್. ಯಾಕೆಂತಂದ್ರೆ ಈಚ್ ಟೈಮ್ ಇಟ್ ವರ್ಕ್ಸ್ ಇನ್ ಡಿಫ್ರೆಂಟ್ ವೇ ಅಲ್ವಾ? ನೋ ಪ್ರಾಬ್ಲಮ್, ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್. He has been feeling sick lately. Yes, Vinuta, you can consider like that. Monkey language. Yes, Pooja. Yes, correct, Kiran. He has been feeling sick lately, which means ಪದೇ ಪದೇ ಅವನು ಹುಷಾರ್ ತಪ್ತಾನೇ ಇರ್ತಾನೆ. ಓಕೆ, ಲೇಟ್ಲಿ ಇಂಡಿಕೇಟ್ಸ್ ಆನ್ ಆನ್ಗೋಯಿಂಗ್ ಆರ್ ರಿಪೀಟೆಡ್ ಆಕ್ಷನ್. ಪದೇ 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 ಅವನು ಹುಷಾರ್ ತಪ್ತಿರ್ತಾನೆ ಅನ್ನೋದಕ್ಕೆ ನಾವು ಲೇಟ್ಲಿ ಅಂತ ಯೂಸ್ ಮಾಡ್ತಾ ಇದೀವಿ. ದಟ್ ಹ್ಯಾಸ್ ಬೀನ್ ಹ್ಯಾಪನಿಂಗ್ ರೀಸೆಂಟ್ಲಿ. ಅಯ್ಯೋ, ನೆನ್ನೆನೂ ಹುಷಾರ್ ತಪ್ಪಿದ, ಮೊನ್ನೆನೂ ಹುಷಾರ್ ತಪ್ಪಿದ, ಪದೇ ಪದೇ ಹುಷಾರ್ ತಪ್ತಿರ್ತಾನಪ್ಪ, ಅದು. He has been feeling sick.
ಇಟ್ ಹ್ಯಾಸ್ ಬೀನ್ ರೈನಿಂಗ್ ಆಲ್ ಡೇ. ಪೂರ್ತಿ ದಿನ ಏನಾಗ್ತಾ ಇದೆ, ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದ್ದಪ್ಪ, ಇನ್ನು ಮಳೆ ಬರ್ತಾನೇ ಇದೆ. ಮಳೆ ನಿಂತಿಲ್ಲ, ಬರ್ತಾನೇ ಇದೆ. ಸೊ ದಟ್ ಮೀನ್ಸ್ ಇಟ್ ಹ್ಯಾಸ್ ಬೀನ್ ರೈನಿಂಗ್, ಸಾರಿ, ಆಲ್ ಡೇ. ದ ರೈನ್ ಸ್ಟಾರ್ಟೆಡ್ ಅರ್ಲಿಯರ್, ಅಂದ್ರೆ ಬೆಳಿಗ್ಗೆ ಅಥವಾ ಮುಂಜಾನೆ ಮಧ್ಯಾಹ್ನ ಯಾವಾಗ್ಲೋ ಸ್ಟಾರ್ಟ್ ಆಗಿದೆ, ಇನ್ನೂ ಮಳೆ ಬರ್ತಾನೇ ಇದೆ. ಸ್ಟಿಲ್ ಇಟ್ ಕಂಟಿನ್ಯೂಸ್. ಸೊ ದಿಸ್ ಈಸ್ ಹೌ ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಯ್ತಾ? But this is the gifted language that we got from Europeans, because we can communicate with the whole world. This is a gift. Okay, don't consider it as a bane. This is a boon. No, Srilata, that is a wrong sentence. Water has been flowing. Continuous ಇರ್ಬೇಕಲ್ವಾ? ನಡಿ, ಫ್ಲೋಸ್ ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಸಿಂಪಲ್ ಆಯ್ತು. ರೂಹಿ, ಯು ಕ್ಯಾನ್ ಯೂಸ್ ಆಫನ್, ಅದು ಕೂಡ ಪದೇ ಪದೇ ಅಂತ ಆಗತ್ತೆ. ಓಕೆ, ಲೆಟ್ ಮೀ ಸ್ಟಾಪ್ ಹಿಯರ್. ಎಸ್ ಸರಳ, ಕರೆಕ್ಟ್. ಇಟ್ಸ್ ರೈನಿಂಗ್ ಔಟ್ಸೈಡ್ ಅಂದ್ರೆ ಇವಾಗ ಮಳೆ ಆಗ್ತಾ ಇದೆ ಹೊರಗಡೆ ಅಂತ ಅರ್ಥ. ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್, ಯಾ. ವಾಟರ್ ಹ್ಯಾಸ್ ಬೀನ್ ಫ್ಲೋಯಿಂಗ್ ಸಿನ್ಸ್ ಮಾರ್ನಿಂಗ್. ಕರೆಕ್ಟ್ ಶ್ರೀಲ್ತಾ. ವಿ ಹ್ಯಾವ್ ಬೀನ್ ಅಟೆಂಡಿಂಗ್ ದ ಕ್ಲಾಸ್. ಕ್ಲಾಸ್ ಲೀವಾ? ಲೀವ್ ಅಂದ್ರೆ ಶಿ ಹ್ಯಾಸ್ ಬೀನ್ ಡ್ರಾಯಿಂಗ್ ಅ ಪಿಕ್ಚರ್ ಸಿನ್ಸ್. ನೋ, ರಾಂಗ್ ಶಿವರಾಜು. ಸಿನ್ಸ್ 30 ಮಿನಿಟ್ಸ್ ಬರಲ್ಲ. ಎಷ್ಟು ಕಾಲಗಳ, ಎಷ್ಟು ಗಂಟೆಗಳ ಕಾಲ ಅವಳು ಪಿಕ್ಚರ್ ಅನ್ನ ಬರೀತಾ ಇದ್ದಾಳೆ? ಫಾರ್ 30 ಮಿನಿಟ್ಸ್. ಓಕೆ, ಅಥವಾ ಬೆಳಿಗ್ಗೆಯಿಂದನೂ ಬರೀತಾನೇ ಇದ್ದಾಳೆ, ಸಿನ್ಸ್ ಮಾರ್ನಿಂಗ್. ಅರ್ಥ ಆಯ್ತಾ? ಸಿನ್ಸ್ ಮಾರ್ನಿಂಗ್ ಆರ್ ಈವ್ನಿಂಗ್ ಆರ್ ಏನೋ ಒಂದು ಹಾಕೊಳ್ಳಿ. ಎಲ್ಲಿಂದ ಎಷ್ಟು ಗಂಟೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. These are two very important, tenses that you must know perfectly. I hope you got it. But you have to practice verb forms. ನಾನು ಪದೇ ಪದೇ ಇಲ್ಲ ಅಂದ್ರೆ 100 ಸಲ ಹೇಳ್ಬಿಟ್ಟಿದ್ದೀನಿ ಆಗ್ಲೇ. V1, V2, V3ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ಕಲೀರಿ. ಓಕೆ, ಫಾರ್ ನೌ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದ ಕ್ಲಾಸ್. ಐ ಹೋಪ್ ಯು ಅಂಡರ್ಸ್ಟುಡ್. She has been cooking. She has started. ಅಷ್ಟೇ ಶಿವರಾಜ್. She has started cooking ಅಥವಾ she started cooking 30 minutes ago. ಆಗುತ್ತೆ, ಯಾಕಾಗಲ್ಲ? ಇಲ್ಲೇ ಇದೆಯಲ್ಲ ನೋಡಿ, ನೆಗೆಟಿವ್ ಅನ್ನು ತೋರಿಸಿದ್ದೀನಿ ಅಲ್ವಾ? ಅದಕ್ಕೆ ನಾನು ಮೊದಲನೇ ಪೇಜಲ್ಲಿ ಎಲ್ಲಾ ಸೆಂಟೆನ್ಸ್ ಫಾರ್ಮ್ಗಳನ್ನ ಕೊಟ್ಟಿದ್ದೀನಿ. ಡ್ರಾಯಿಂಗೋ ಕುಕ್ಕಿಂಗೋ ಏನೋ ಒಂದು ವರ್ಬನ್ ಚೇಂಜ್ ಮಾಡ್ಕೊಳ್ಳಿ. ರೂಹಿ, ಐ ಹ್ಯಾವ್ ಅಪ್ಲೋಡೆಡ್ ಲಿಸ್ಟ್ ಆಫ್ ವರ್ಬ್ಸ್. ಪ್ಲೀಸ್ ಗೋ ಥ್ರೂ ದಟ್. ಓಕೆ, ಥ್ಯಾಂಕ್ ಯು ರಮ್ಯಾ. ಥ್ಯಾಂಕ್ ಯು ಜ್ಯೋತಿ. ಅರ್ಥ ಆಯ್ತಾ ಶಿವರಾಜ್ ಅವ್ರೆ? ನಿಮ್ ಸೆಂಟೆನ್ಸ್ ಅರ್ಥ ಆಯ್ತಾ? ಪೇಂಟಿಂಗೋ ಏನೋ ಒಂದು ಹೇಳಿದ್ರಲ್ಲ. ಶಿ ಸ್ಟಾರ್ಟೆಡ್ 30 minutes but continuing in present, ma'am. Like that.
ಶಿ ಹ್ಯಾಸ್ ಬೀನ್ ಪೇಂಟಿಂಗ್ ಫಾರ್ 30 minutes. ಅಂದ್ರೆ ಅದರ ಅರ್ಥ ಅರ್ಧ ಗಂಟೆ ಹಿಂದೆ ಅವಳು ಪೇಂಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು, ಇನ್ನು ಮಾಡ್ತಾನೇ ಇದ್ದಾಳೆ ಅಂತ ಅದರ ಅರ್ಥ ಆಗುತ್ತೆ ಶಿವರಾಜು. ಓಕೆ. ಅಥವಾ ನೀವು ಅದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಶಿ ಸ್ಟಾರ್ಟೆಡ್ ಪೇಂಟಿಂಗ್ 30 minutes ಎಗೋ ಅಂತ ಆಗತ್ತೆ. ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಶಿ ಹ್ಯಾಸ್ ಸ್ಟಾರ್ಟೆಡ್ ಪೇಂಟಿಂಗ್ ಅಷ್ಟೇ ಹೇಳ್ಬೇಕು. 30 minutes ಎಗೋ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಟೈಮ್ ಹೇಳ್ದಂಗ್ ಆಗತ್ತೆ. ಓಕೆನಾ? ಹಾ, ಶಿ ಹ್ಯಾಸ್ ಬೀನ್ ಪ್ಲೇಯಿಂಗ್ ಸಿನ್ಸ್ ಈವ್ನಿಂಗ್. ವೆರಿ ಗುಡ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಡೂ ಪ್ರಾಕ್ಟೀಸ್ ವಿತ್ ಸಮ್ ಮೋರ್ ವರ್ಬ್ಸ್ ಅಂಡ್ ಎಕ್ಸಾಂಪಲ್ಸ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪರ್ಫೆಕ್ಟ್ಲಿ. ಒಂದ್ ಎಕ್ಸಾಂಪಲ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಅಥವಾ 2-3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಅಂತಂದ್ರೆ ನಿಮ್ಗೆ ಪಕ್ಕಾ ಅರ್ಥ ಆಗಿರಲ್ಲ. ಅರ್ಥ ಆಗಿರುತ್ತೆ, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ. ಓಕೆ. ಗುಡ್ ನೈಟ್ ಎವ್ರಿ ಒನ್. ಸಿ ಯು ಟುಮಾರೋ. ಕ್ಲೋಸ್ ಮಾಡ್ಸ್ಕೊಂಡ್ಬಿಟ್ಟು ಊಟ ಮಾಡ್ತಾರೆ.